ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಸೊ ನಾವು ಲಾಸ್ಟ್ ಮುಂಚೆ ವಿಡಿಯೋದಲ್ಲಿ ಆವ್ರೇಜ್ ಸ್ಪೀಡ್ ಕಂಡುಹಿಡಿದ್ವಿ. ಅಂದರೆ ಒಂದು ಡಿಸ್ಟೆನ್ಸ್ ಕೊಟ್ಬಿಟ್ಟು ಹೋಗ್ಬೇಕಾದ್ರೆ ಇಷ್ಟು ಸ್ಪೀಡು, ಬರ್ಬೇಕಾದ್ರೆ ಇಷ್ಟು ಸ್ಪೀಡಲ್ಲಿ ಬಂದರೆ ಓವರಾಲ್ ಆವ್ರೇಜ್ ಸ್ಪೀಡ್ ಕಂಡುಹಿಡಿದ್ವಿ. ಅಥವಾ ಓವರಾಲ್ ಡಿಸ್ಟೆನ್ಸ್ ಕೊಟ್ಟಿಲ್ಲ ಅಂತಂದರೆ ಅದನ್ನು ನಾವು LCM ಥರ ತೊಗೊಂಡ್ರೆ ನಮಗೆ ಬರುತ್ತೆ ಅಂತ ನಾವು ತಿಳ್ಕೊಂಡು. ಸೊ ಇವತ್ತಿನ ವಿಡಿಯೋಲಿ ನಮಗೆ ಹೋಗೋಕ್ಕೆ ಒಂದು ಟೈಮಲ್ಲಿ ಹೋಗಿರ್ತಾರೆ, ಬರ್ಬೇಕಾದ್ರೆ ಇನ್ನೊಂದು ಟೈಮಲ್ಲಿ ಬಂದಿರ್ತಾರೆ. ಆದರೆ ನಮಗೆ ಟೋಟಲ್ ಡಿಸ್ಟೆನ್ಸ್ ಕೇಳ್ತಾರೆ. ಟೈಮ್ ಕೊಟ್ಟಿರ್ತಾರೆ, ಟೈಮ್ ಕೊಟ್ಬಿಟ್ಟು ನಮಗೆ ಓವರ್ ಆಲ್ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಈಗ ಕ್ವಶನು, ಎ ಬಾಯ್ ಗೋಸ್ ಟು ಸ್ಕೂಲ್ ಫ್ರಮ್ ಹಿಸ್ ವಿಲೇಜ್ at a speed of 3 km per hour. He returns to his village from school at a speed of 2 km per hour. If he spends 5 hours in the journey, find the difference between his school and village. ಸೊ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಬಾಯ್ ಗೋಸ್ ಟು ಸ್ಕೂಲ್, ಒಬ್ಬ ಸ್ಕೂಲ್ಗೆ, ಒಂದು ಹುಡುಗ ಸ್ಕೂಲ್ಗೆ 3 km per hour ಸ್ಪೀಡಲ್ಲಿ ಹೋಗ್ತಾನೆ. ಬರ್ಬೇಕಾದ್ರೆ ವಿಲೇಜಿಂದ ಸ್ಕೂಲ್ಗೆ 3 km ಹೋಗ್ತಾನೆ, ಮತ್ತೆ ವಾಪಸ್ ಮನೆಗೆ ಬರ್ಬೇಕಾದ್ರೆ 2 km ಸ್ಪೀಡಲ್ಲಿ ಬರ್ತಾನೆ. ಅವನು ಇವಾಗ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದು, ಟೋಟಲ್ ಟೈಮ್ ಟೇಕ್ ಅಂದು ಎಷ್ಟು ಅಂತ ಅಂದರೆ 5 hours. ಅಂದರೆ ಅವನು ಅಷ್ಟು ಹೋಗಿ ಬರೋಕ್ಕೆ ಟೈಮ್ ತೊಗೊಂಡಿದ್ದವನು 5 ಗಂಟೆ. ಸೊ ಇವಾಗ ಅವ್ನ ಮನೆಯಿಂದ ಸ್ಕೂಲ್ಗೆ ಎಷ್ಟು ಕಿಲೋಮೀಟರ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಏನೇನು ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ ಮತ್ತು ಸ್ಪೀಡ್ ಕೊಟ್ಟಿದ್ದಾರೆ. 2 ಸ್ಪೀಡ್ ಇದೆ. ಅಂದರೆ ನಮಗೆ ಟೋಟಲ್ ಡಿಸ್ಟೆನ್ಸ್ ಬೇಕು ಅಂತಂದರೆ ಟೈಮ್ ಇಂಟು ಸ್ಪೀಡ್ ಮಾಡಬೇಕು. ಆದರೆ ನಮಗೆ ಸ್ಪೀಡ್ ಅನ್ನೋದು 2 ಸ್ಪೀಡ್ ಇದೆ. 2 ಸ್ಪೀಡ್ ಇದ್ದಾಗ ನಾವೇನು ಮಾಡಬೇಕು, ಆವ್ರೇಜ್ ಸ್ಪೀಡ್ ಕಂಡುಹಿಡಿಬೇಕು. ಆವ್ರೇಜ್ ಸ್ಪೀಡ್ ಹಿಂಗೆ ಕಂಡುಹಿಡಿದು ನಮ್ಗೆ ಆಲ್ರೆಡಿ ಗೊತ್ತು, ಕರೆಕ್ಟ್ ಅಲ್ವಾ? ಈಗ ನಮಗೆ ಟೋಟಲ್ ಡಿಸ್ಟೆನ್ಸ್ ಬೇಕು ಅಂತಂದರೆ ಆವ್ರೇಜ್ ಸ್ಪೀಡ್ ಇಂಟು ಟೈಮ್ ಮಾಡಿದ್ರೆ ನಮ್ಗೆ ಆನ್ಸರ್ ಬಂದ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಆವ್ರೇಜ್ ಸ್ಪೀಡ್ ಇಂಟು ಟೈಮ್ ಬಂದಿದ್ದು ಟೋಟಲ್ ಟೈಮು, ಓಕೆನಾ? ಅಂದರೆ ಹೋಗೋದು ಬರೋದು 2 ಸೇರಿಸಿ ಟೈಮ್ ಎಷ್ಟು, 5 hours. ಅದನ್ನು ಟೋಟಲ್ ಟೈಮ್ ತಗೋದು, ಕನ್ಫ್ಯೂಸ್ ಆಗಬೇಡಿ. ಸೊ ಇವಾಗ ನಮ್ಗೆ ಆಲ್ರೆಡಿ ಆವ್ರೇಜ್ ಸ್ಪೀಡು ಹೆಂಗೆ ಕಂಡುಹಿಡಿಯೋದು ಗೊತ್ತು. ಹೆಂಗೆ ಕಂಡುಹಿಡಿಯೋದು ನಮಗೆ ಆವ್ರೇಜ್ ಸ್ಪೀಡು? 2xy ಡಿವೈಡೆಡ್ ಬೈ x + 5 ಮಾಡಬೇಕು. ಸೊ ಇಂಟು ಟೋಟಲ್ ಟೈಮ್ ಎಷ್ಟು ಇಲ್ಲಿ 5. ಸೊ 2 ಇಂಟು x ಅಂದ್ರೇನು 3 ಇಂಟು y ಅಂದರೆ 2 ಡಿವೈಡೆಡ್ ಬೈ 3 + 2 ಇಂಟು 5, ಕರೆಕ್ಟ್ ಅಲ್ವಾ? ಸೊ ಈಗ ಎಷ್ಟು ಬರ್ತಿದ್ದು ನಮಗೆ, 2 ಇಂಟು 3 ಇಂಟು 2 ಡಿವೈಡೆಡ್ ಬೈ 5 ಇಂಟು 5. ಸೊ ಈ 5 ಕ್ಯಾನ್ಸಲ್ ಆದರೆ 2 3 6 6 2 12. ಇದೇನಾಗಿರ್ತದೆ ನಮಗೆ ಟೋಟಲ್ ಡಿಸ್ಟೆನ್ಸ್. 12 km ಅನ್ನೋದು ಟೋಟಲ್ ಡಿಸ್ಟೆನ್ಸ್, ಕರೆಕ್ಟ್ ಅಲ್ವಾ? ಈಗ ಅವ್ನ ಮನೆಗೂ ಅವ್ರ ಸ್ಕೂಲ್ಗೂ ಮತ್ತು ಅವ್ರ ಮನೆಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅಂತಂದರೆ ಇದನ್ನು ಡಿವೈಡ್ ಬೈ 2 ಮಾಡಬೇಕು. ಸೊ 6 km ಇರುತ್ತೆ. ಅಂದರೆ ಇದೇನು ಡಿಸ್ಟೆನ್ಸ್ ಬಿಟ್ವೀನ್ ಹೋಮ್ ಆ್ಯಂಡ್ ಸ್ಕೂಲ್, ಅವ್ರ ವಿಲೇಜ್ ಅಥವಾ ಸ್ಕೂಲ್ ಅಂತ ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ನಾವು ಇನ್ನೊಂದು ತಿಳ್ಕೊಳ್ಳಿ. ಇಲ್ಲಿ ಬೆಸ್ಟ್ ಥಿಂಗ್ ಏನು ಅಂತಂದರೆ, ಈ 2 ಇದೆಯಲ್ಲ, ನಾವು ಲಾಸ್ಟಿಗೆ ಅಂದರೆ ಅವ್ನ ಮನೆಯಿಂದ ಸ್ಕೂಲ್ಗೆ ಎಷ್ಟು ಅಂತ ಕೇಳಿದಾಗ ನಮಗೆ ಆ ಟೋಟಲ್ ಡಿಸ್ಟೆನ್ಸ್ನ ಡಿವೈಡ್ ಬೈ 2 ಮಾಡಬೇಕು. ಸೊ ಡಿವೈಡ್ ಬೈ 2 ಇಲ್ಲಿ ಮಾಡೋ ಬದಲು ನಾವು ಇಲ್ಲೇ ಡೈರೆಕ್ಟಾಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಇದೇ ಕ್ವಶನ್ಗೆ ಇವಾಗ ನಾವು ಈ 2 ಇದೆಯಲ್ಲ, ಈ 2ನ ಡಿವೈಡೆಡ್ ಬೈ ಟೋಟಲ್ ಡಿಸ್ಟೆನ್ಸ್ ಅಲ್ವ, ಇದು ಟೋಟಲ್ ಟೈಮ್ ಟೇಕ್ ಅಂತ ತಗೊಂತಲ್ವ, ಡಿವೈಡ್ ಬೈ 2 ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಡೈರೆಕ್ಟಾಗಿ ಬಂದುಬಿಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇವಾಗ ಈ 2 ಇಲ್ಲಿ ತೊಗೊಂಡ್ರೆ ನಾವು ಈ 2 ಕ್ಯಾನ್ಸಲ್ ಆಗೋಗುತ್ತೆ. ಅಂದರೆ ಅರ್ಥ ಆಗ್ತಿದೆಯಲ್ಲ? ನಾವು ಇಲ್ಲಿ ಏನು ಲಾಸ್ಟಿಗೆ 2 ಡಿವೈಡ್ ಬೈ 2 ಮಾಡ್ತೀವೋ ಟೋಟಲ್ ಡಿಸ್ಟೆನ್ಸ್ನ, ಅದನ್ನು ಇಲ್ಲೇ ಮಾಡಿಬಿಟ್ರೆ ನಮಗೆ ಆನ್ಸರ್ ಅನ್ನೋದು ಬೇಗ ಬರುತ್ತೆ. ಫಾರ್ ಎಕ್ಸಾಂಪಲ್ x ಇಂಟು y ಡಿವೈಡ್ ಬೈ x + y ಇಂಟು ಟೋಟಲ್ ಟೈಮು. ಸೊ ಇಲ್ಲಿ x + y ಏನಾಗಿರುತ್ತೆ, 3 ಇಂಟು 2 ಡಿವೈಡೆಡ್ ಬೈ 3 + 2 ಇಂಟು 5, ಕರೆಕ್ಟ್ ಅಲ್ವಾ? ಸೊ ನಮಗೆ 3 ಇಂಟು 2 ಡಿವೈಡೆಡ್ ಬೈ 5 ಇಂಟು 5 ಬರುತ್ತೆ. ಈ 5 ಕ್ಯಾನ್ಸಲ್ ಆದರೆ 3 ಇಂಟು 2 6 km ನಮಗೆ ಡೈರೆಕ್ಟಾಗಿ ಬರುತ್ತೆ. ಎಷ್ಟು ಡಿಸ್ಟೆನ್ಸ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಅಂತ ಅಂದರೆ 6 km ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇದನ್ನು ನಾವು ಇನ್ನೂ ಈಸಿಯಾಗಿ ನೆನ್ಪಿಟ್ಕೊಬೇಕು ಅಂತಂದರೆ ಪ್ರಾಡಕ್ಟ್ ಬೈ ಸಮ್ ಇಂಟು ಟೋಟಲ್ ಟೈಮ್, ಇದೊಂದು ನೆನ್ಪಿಟ್ಕೊಂಡ್ಬಿಟ್ರೆ ಈ ಥರ ಯಾವುದೇ ಕ್ವಶನ್ಸ್ ಕೊಟ್ಟರು ಇದು ಫಾರ್ಮುಲಾ ಅಂತ ಅನ್ಕೊಂಬಿಡಿ. ಮತ್ತೆ ಅಂದರೆ ಇವಾಗ ಫಾರ್ಮುಲಾ ಅಂತ ಅಂದರೆ ಹೆಂಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ನಿಮ್ಮ ಒಂದು ಏರಿಯಾಯಿಂದ ಮೆಜೆಸ್ಟಿಕ್ ಹೋಗಬೇಕು ಅಂತ ಅಂದ್ಕೊಳ್ಳಿ.
ಸರಿನಾ? ಈಗ ನಿಮಗೆ ಮೆಜೆಸ್ಟಿಕ್ಕಿಗೆ ಹೋಗೋಕ್ಕೆ ದಾರಿ ಗೊತ್ತಿದ್ರೆ ನೀವು ಬಸ್ಸಲ್ಲಾದರೂ ಹೋಗ್ಬೋದು, ಆಟೋದಲ್ಲಾದ್ರೂ ಹೋಗ್ಬೋದು, ಬೈಕಲ್ಲಾದರೂ ಹೋಗ್ಬೋದು, ಸೈಕಲಲ್ಲಾದರೂ ಹೋಗ್ಬೋದು, ನಡ್ಕೊಂಡಾದ್ರೂ ಹೋಗ್ಬೋದು, ಹೆಂಗಾದ್ರೂ ಹೋಗ್ಬೋದು. ಕರೆಕ್ಟ್ ಅಲ್ವಾ? ನಿಮಗೆ ಅದೇ ಇವಾಗ ಇಂಡಿಯಾಯಿಂದ ಶ್ರೀಲಂಕಾಗೆ ಹೋಗಬೇಕು ಅಂತಂದರೆ ನಿಮಗೆ ಆಪ್ಷನ್ಸ್ ಇರಲ್ಲ. ಒಂದು ಪ್ಲೇನಲ್ಲಿ ಹೋಗಬೇಕಾಗಿರುತ್ತೆ, ಇನ್ನೊಂದು ನೀವು ಬೋಟಲ್ಲಿ ಶಿಪ್ಪಲ್ಲಿ ಹೋಗಬೇಕಾಗುತ್ತೆ. ಸೊ ಈ ಶಿಪ್ ಅನ್ನೋದು ನಮಗೆ ಇಲ್ಲಿ ಫಾರ್ಮುಲಾ. ಅರ್ಥ ಆಗ್ತಿದೆಯಲ್ವಾ? ಸೊ ನಿಮಗೆ ಕೆಲವೊಂದು ಕ್ವಶನ್ಸು ನೀವೇ ಮಾಡ್ಬೋದು, ಫಾರ್ಮುಲಾ ಇಲ್ದಂಗೆ ಮಾಡ್ಬೋದು. ಕೆಲವೊಂದು ಕ್ವಶನ್ಸ್ಗೆ ನಮ್ಗೆ ಹೆಂಗೆ ಹೋಗ್ಬೇಕು ಅನ್ನೋದು ಗೊತ್ತಾಗಿರ್ಬೇಕು. ಶ್ರೀಲಂಕಾಗೆ ಹೆಂಗೆ ಹೋಗ್ಬೇಕಂತ ಗೊತ್ತಿರಬೇಕಲ್ವ, ಆ ಗೊತ್ತಿರೋದನ್ನೇ ಫಾರ್ಮುಲಾ ಅಂತ ಅನ್ಕೊಂತೀವಿ. ಅರ್ಥ ಆಗ್ತಿದೆಯಲ್ವಾ? ಸೊ ಫಾರ್ಮುಲಾಸ್ ಎಲ್ಲದರಲ್ಲಿ ಏನು ಬೇಕಾಗಿಲ್ಲ, ಹಂಗಂತ ಫಾರ್ಮುಲಾ ಇಲ್ಲದೆ ಮಾಡೋಕ್ಕೆ ಆಗಲ್ಲ ಅಂತಂದ್ರೆ ಅದು ತಪ್ಪು. ಎಲ್ಲ ಕ್ವಶನ್ಗೂ ಫಾರ್ಮುಲಾ ಬೇಕು ಅಂತ ಇಲ್ಲ, ಎಲ್ಲ ಕ್ವಶನ್ಗೂ ಫಾರ್ಮುಲಾ ಬೇಕಂತಾನಿಲ್ಲ. ಯಾವುದಕ್ಕೆ ಬೇಕೋ ಅದಕ್ಕೆ ಯೂಸ್ ಮಾಡ್ಕೊಳ್ಳೋಣ, ಯಾವುದಕ್ಕೆ ಬೇಡವೋ ಅದಕ್ಕೆ ಯೂಸ್ ಮಾಡ್ಕೊಳ್ಳೋದು ಬೇಡ. ಅರ್ಥ ಆಗ್ತಿದೆಯಲ್ವಾ? ಸೊ ಇದು ನಾರ್ಮಲ್ ಕಾಮನ್ ಸೆನ್ಸ್. ಇದು ಇವಾಗ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಬೇಕು ಅಂತಂದರೆ ಅವನು ಎಷ್ಟು ಸ್ಪೀಡಲ್ಲಿ ಹೋದ, ಅವನು ಎಷ್ಟು ಟೈಮ್ ತೊಗೊಂಡಂತ ಇಂಟು ಮಾಡಿದ್ರೆ ಅದು ನಮಗೆ ಬರುತ್ತೆ. ಅದನ್ನು ಮತ್ತೆ ಫಾರ್ಮುಲಾ ಅಂತ ಅದನ್ನು ಹೊಸದಾಗಿ ನೆನ್ಪಿಟ್ಕೊಳ್ಳೋದು ಅವೆಲ್ಲ ಏನು ಬೇಕಾಗಿಲ್ಲ. ಇವಾಗ ಈ ಫಾರ್ಮುಲಾಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪ್ರಾಡಕ್ಟ್ ಎಷ್ಟು 3 × 2, ಸಮ್ ಎಷ್ಟು 3 + 2 ಇಂಟು ಟೋಟಲ್ ಟೈಮ್ ಎಷ್ಟು 5. ಈ 5 ಕ್ಯಾನ್ಸಲ್ ಆಗುತ್ತೆ. 3 + 2 5 ಅಲ್ವಾ? ಸೊ 5 ಕ್ಯಾನ್ಸಲ್ ಆದರೆ 3 × 2 = 6 ಕಿಲೋಮೀಟರ್. ಅರ್ಥ ಆಗ್ತಿಲ್ವಾ? ಸೊ ಇಲ್ಲಿ 3 ಇದೆ, 2 ಇದೆ. ನಾವು ಡಿಸ್ಟೆನ್ಸ್ ಕೊಟ್ಟಿಲ್ಲ ಅಂದಾಗ, 3 2 ಕೊಟ್ಟಿಲ್ಲ ಅಂದಾಗ LCM ತಗೊಂಡು ನಾವು ಡಿಸ್ಟೆನ್ಸ್ ಡಿಸ್ಟೆನ್ಸ್ನ ತೊಗೊಬೋದಿತ್ತು ಅಂತ ತಗೊಂಡು 3 2 3 6 ಬರುತ್ತೆ, 3 2 6 ಬರುತ್ತೆ. ಸೊ ಡೈರೆಕ್ಟಾಗಿ 6 ಬರಿಬೋದು ಅಲ್ವಾ ಅಂತ ಅನ್ಕೊಂಬೇಡಿ. ಆ ಥರ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಈಗ ಇದೇ ಕ್ವಶನ್ಗೆ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಆನ್ಸರ್ ಬೇರೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಸೊ ಇದೇ ಕ್ವಶನಲ್ಲಿ ನಾವು ಏನು ಮಾಡೋಣ, ಈ 3 ಕಿಲೋಮೀಟರ್ ಬದಲು 3 ಕಿಲೋಮೀಟರ್ ಇದೆಯಲ್ಲ, ಇದು 30 ಕಿಲೋಮೀಟರ್ ಮಾಡ್ಕೊಳ್ಳಿ. ಈ 2 ಕಿಲೋಮೀಟರ್ನ 45 ಕಿಲೋಮೀಟರ್ ಮಾಡ್ಕೊಳ್ಳಿ. ಈ 5 ಅವರ್ಸ್ನ ನೀವು 40 ಮಿನಿಟ್ಸ್ ಅಂತ ಮಾಡ್ಕೊಳ್ಳಿ. ಸೊ ಇವಾಗ ಮಾಡಿ ಹೆಂಗೆ ಬರುತ್ತೆ ನೋಡಿ. ಸೊ ಇವಾಗ ಏನಾಗುತ್ತೆ, ನಮಗೆ ಪ್ರಾಡಕ್ಟ್ ಏನಾಗಿರುತ್ತೆ, ಪ್ರಾಡಕ್ಟ್ ಬೈ ಸಮ್ ಇಂಟು ಟೋಟಲ್ ಟೈಮ್ ಅಲ್ವಾ, ಡಿವೈಡೆಡ್ ಬೈ ಇಲ್ಲಿ ನಮಗೆ ಮಿನಿಟ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಮಿನಿಟ್ಸಲ್ಲಿ ಕೊಟ್ಟಾಗಿಲ್ಲ ನಾವೇನು ಮಾಡ್ಕೊಬೇಕು, ಡಿವೈಡ್ ಬೈ 60 ಮಿನಿಟ್ಸ್ ಅಂತ ಹಾಕೊಬೇಕು. ಅಂದರೆ ಅದನ್ನು ನಾವು ಅವರಿಗೆ ಕನ್ವರ್ಟ್ ಮಾಡ್ಕೊಬೇಕು. ಕರೆಕ್ಟ್ ಅಲ್ವಾ? ಸೊ ಇವಾಗ ಪ್ರಾಡಕ್ಟ್ ಏನಾಗಿರುತ್ತೆ, 30 × 45 ಡಿವೈಡೆಡ್ ಬೈ 30 + 45 ಇಂಟು 40 ಡಿವೈಡೆಡ್ ಬೈ 60. 0 0 ಕ್ಯಾನ್ಸಲ್. ಅದಾದಮೇಲೆ 2 2 = 4, 2 3 = 6. ಅದಾದಮೇಲೆ ನಮಗೆ 3 1 3 3 ಇದು 3 1 3, ಇದು 3 1 3, 1 0. ಅದಾದಮೇಲೆ ಇನ್ನೇನು ಹೋಗುತ್ತೆ, ಇಲ್ಲಿ ನಮಗೆ 15 3 = 45. ಇದು ನಮಗೆ 30 + 45 75 ಇರುತ್ತೆ. ಸೊ 15 5 = 75 ಆಗುತ್ತೆ. 15 5 = 75. ಇನ್ನೇನು ಹೋಗುತ್ತೆ, 5 1 5 2 2 3 = 6, 6 2 = 12. ಸೊ ಇಲ್ಲಿ ನಮಗೆ 12 ಕಿಲೋಮೀಟರ್ ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇವಾಗ ಇನ್ನೊಂದು ಕ್ವಶನ್ ಮಾಡೋಣ. ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಇದಕ್ಕೂ ಸ್ವಲ್ಪ ಒಂದೇ ಒಂದು ಪಾಯಿಂಟ್, ಅಂದರೆ ಒಂದೇ ಒಂದು ಕಾನ್ಸೆಪ್ಟ್ ಡಿಫ್ರೆಂಟ್ ಇರುತ್ತೆ. ಅದೇನಂತ ನೋಡೋಣ ಇವಾಗ. ಸೊ ಇವಾಗ ಇನ್ನೊಂದು ಕ್ವಶನ್ನು, ಎ ಬಾಯ್ ಸೇಮ್ ಲಾಸ್ಟ್ ಇರೋದೇ ಒಂದು ಸ್ವಲ್ಪ ಚೇಂಜ್ ಅಷ್ಟೇ. ಎ ಬಾಯ್ goes to school from his village at a speed of 30 km/h and he is late to his school by 10 minutes. Next day he traveled at a speed of 40 km/h and reached school 5 minutes early. What is the distance between his school and village? ಸೊ ಕ್ವಶನ್ ನೋಡಿಕೊಂಡ್ರೆ, ಒಂದು ಹುಡುಗ ಅವ್ನು ಸ್ಕೂಲ್ಗೆ ಹೋಗ್ತಾನೆ. ಎ ಬಾಯ್ ಗೋಸ್ ಟು ಸ್ಕೂಲ್ ಫ್ರಮ್ ಹಿಸ್ ವಿಲೇಜ್ ಅಟ್ ಎ ಸ್ಪೀಡ್ ಆಫ್ 30 km ಆ್ಯಂಡ್ ಈಸ್ ಲೇಟ್ ಟು ಹಿಸ್ ಸ್ಕೂಲ್ ಬೈ 10 minutes. ಅವನು 30 km ಸ್ಪೀಡಲ್ಲಿ ಹೋದರೆ 10 minutes ಲೇಟ್ ಆಗೋಯ್ತಂತೆ. ಸೊ ನೆಕ್ಸ್ಟ್ ದಿವಸ ಏನು ಮಾಡ್ತಾನೆ, ಲೇಟಾಗಿ ಹೋಗ್ಬಾರ್ದು, ಬೇಗ ಹೋಗಬೇಕು ಅಂದ್ಬಿಟ್ಟು ಈ ಟ್ರಾವೆಲ್ ಅಟ್ ಎ ಸ್ಪೀಡ್ ಆಫ್ 40 km. ಸೆಕೆಂಡ್ ದಿನ 40 km ಹೋಗ್ತಾನೆ ಆ್ಯಂಡ್ ರೀಚ್ ಇಸ್ ಸ್ಕೂಲ್ 5 minutes early. ನೆಕ್ಸ್ಟ್ ದಿನ 5 minutes ಬೇಗ ರೀಚ್ ಆಗ್ತಾನೆ. ಇವಾಗ ನಮಗೆ ಟೋಟಲ್ ಡಿಸ್ಟೆನ್ಸ್ ಕೇಳ್ತಾ ಇದ್ದಾರೆ. ಟೋಟಲ್ ಡಿಸ್ಟೆನ್ಸು ಬಿಟ್ವೀನ್ ಸ್ಕೂಲ್ ಆ್ಯಂಡ್ ವಿಲೇಜ್, ಆ ಸ್ಕೂಲ್ಗೂ ಮತ್ತು ವಿಲೇಜ್ಗೂ ಮಧ್ಯದಲ್ಲಿರೋ ಡಿಫ್ರೆನ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸರಿನಾ? ಸೊ ಇವಾಗ ನಾವು ಲಾಸ್ಟ್ ವಿಡಿಯೋಸಲ್ಲೆಲ್ಲ ಏನು ಮಾಡ್ತಾ ಇದ್ವಿ, ಪ್ರಾಡಕ್ಟ್ ಬೈ ಸಮ್ ಇಂಟು ಟೋಟಲ್ ಟೈಮ್ ತೊಗೊತಿದ್ವಿ. ಕರೆಕ್ಟ್ ಅಲ್ವಾ? ಇಲ್ಲಿ ಏನಿಲ್ಲ,
ಪ್ರಾಡಕ್ಟ್ ಬೈ ಡಿಸ್ಟೆನ್ಸ್ ಬೇಕು ಅಂತಂದರೆ ನಮಗೆ ಪ್ರಾಡಕ್ಟ್ ಅಂತಂದರೆ ಇವಾಗ ನಮ್ಗೆ ಅದೇ 30 × 40, ಯಾಕಂತಂದರೆ ನಮಗೆ ಆ್ಯಾವ್ರೇಜ್ ಸ್ಪೀಡ್ ಬೇಕಾಗಿತ್ತು. ಆ್ಯಾವ್ರೇಜ್ ಸ್ಪೀಡ್ ಮಾಡಬೇಕು ಅಂತಂದರೆ 30 × 40 ಡಿವೈಡ್ ಬೈ ನಾವು 30 + 40 ಮಾಡ್ತಾಯಿದ್ವಿ. ಆದರೆ ಇಲ್ಲಿ ನಮಗೆ ಟೈಮ್ ಡಿಫ್ರೆನ್ಸ್ ಕೊಡ್ತಿರೋದ್ರಿಂದ ಒಂದು ಜಾಸ್ತಿ ಒಂದು ಕಮ್ಮಿ ಕೊಡ್ತಿರೋದ್ರಿಂದ ಇಲ್ಲಿ ಏನು ಮಾಡಬೇಕು ನಾವು ಪ್ರಾಡಕ್ಟ್ ಬೈ ಡಿಫರೆನ್ಸ್ ಅಲ್ಲಿ ಸಮ್ ತೊಗೊತಿದ್ವಿ, ಇಲ್ಲಿ ಡಿಫ್ರೆನ್ಸ್ ತೊಗೋಬೇಕು ಇಂಟು ಟೋಟಲ್ ಟೈಮ್ ಡಿಫ್ರೆನ್ಸ್. ಅದೇನಾದ್ರು ಮಿನಿಟ್ಸಲ್ಲಿ ಕೊಟ್ಟಿದ್ರೆ ಡಿವೈಡ್ ಬೈ 60. ಸೊ ಈಗ ಪ್ರಾಡಕ್ಟ್ ಏನಾಗಿರುತ್ತೆ 30 × 40 ಡಿವೈಡೆಡ್ ಬೈ 40 - 30 ಇಂಟು ಟೈಮ್ ಡಿಫ್ರೆನ್ಸ್ ಎಷ್ಟು. ಇವಾಗ ಇದು ಹುಷಾರಾಗಿ ಕೇಳಿ, 10 ಮಿನಿಟ್ಸು ಈಸ್ ಲೇಟ್ ಟು ಸ್ಕೂಲ್. 10 ಮಿನಿಟ್ಸ್ ಲೇಟ್ಗೂ ಇಲ್ಲಿ ಬರಿತೀನಿ, 10 ಮಿನಿಟ್ಸ್ ಲೇಟ್ಗೂ 5 ಮಿನಿಟ್ಸ್ ಅರ್ಲಿಗೂ ಎಷ್ಟು ಡಿಫ್ರೆನ್ಸು ಟೈಮು? 5 ಮಿನಿಟ್ಸಾ 15 ಮಿನಿಟ್ಸಾ? ಇದೊಂದು ಹೇಳಿದ್ರೆ ನಿಮ್ಗೆ ಆನ್ಸರ್ ಬಂದಾಗೆ 15 ಮಿನಿಟ್ಸು. ಯಾಕೆ ಅಂತಂದರೆ ಇವಾಗ ನಾನು 1 ಅವರ್ಗೆ ಹೋಗ್ಬೇಕು ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು 1 ಅವರ್ ಅಂದರೆ 60 ಮಿನಿಟ್ಸ್, ನಾನು 60 ಮಿನಿಟ್ಸ್ಗೆ ಹೋಗಬೇಕು. 60 ಮಿನಿಟ್ಸ್ಗೆ ಹೋಗಬೇಕು, 10 ಮಿನಿಟ್ಸ್ ಲೇಟು ಅಂತಂದರೆ ನಾನು 70 ಮಿನಿಟ್ಸ್ಗೆ ಹೋಗಿರ್ತೀನಿ. ಎರಡನೇ ದಿನ ನಾನು 5 ಮಿನಿಟ್ಸ್ ಅರ್ಲಿ ಬರಬೇಕು. ಅರ್ಲಿ ಹೋಗಿದ್ದೀನಿ ಅಂತಂದರೆ 60 ಮಿನಿಟ್ಸ್ಗೆ ಹೋಗೋನು 5 ಮಿನಿಟ್ಸ್ ಅರ್ಲಿ ಅಂತಂದರೆ ನಾನು 55 ಮಿನಿಟ್ಸ್ಗೆ ಹೋಗಿದ್ದೀನಿ. ಸೊ ಇದಕ್ಕೂ ಡಿಫ್ರೆನ್ಸ್ ಎಷ್ಟು? 15. ಸೊ ಡಿವೈಡೆಡ್ ಬೈ 60. ಸೊ ಇವಾಗ ಇದೇನಾಗುತ್ತೆ 30 × 40 ಡಿವೈಡೆಡ್ ಬೈ 10 × 50 ಡಿವೈಡ್ ಬೈ 60. 15 1s 15 4s 4 1s 4 10s 10 ಕ್ಯಾನ್ಸಲು, ನಮಗೆ 30 ಕಿಲೋಮೀಟ್ರ್ ಬಂತು. ಅಂದರೆ ಇದೇನಿದು ಡಿಸ್ಟೆನ್ಸ್ ಬಿಟ್ವೀನ್ ಸ್ಕೂಲ್ ಆ್ಯಂಡ್ ವಿಲೇಜ್. ಅವ್ನ ಸ್ಕೂಲ್ಗೂ ಮತ್ತು ವಿಲೇಜ್ಗೆ ಇಷ್ಟು ಡಿಸ್ಟೆನ್ಸು. ಟೋಟಲ್ ಡಿಸ್ಟೆನ್ಸ್ ಕೇಳಿದರೆ ಇದನ್ನು 30 × 2 ಮಾಡಬೇಕಾಗುತ್ತೆ. ಇದು ಬರೀ ಸ್ಕೂಲಿಂದ ವಿಲೇಜಿಗೆ ಮಾತ್ರ. ಅರ್ಥ ಆಗ್ತಿಲ್ಲ. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಈ ಸ್ಕೂಲ್ ಆ್ಯಂಡ್ ವಿಲೇಜ್? 30 ಕಿಲೋಮೀಟರ್ಸು. ಟೋಟಲ್ ಡಿಸ್ಟೆನ್ಸ್ ಅಂತ ಕೇಳಿದಿದ್ರೆ ನಮಗೆ ಅದು 60 ಕಿಲೋಮೀಟ್ರ್ ಆಗ್ತಿತ್ತು. ಅರ್ಥ ಆಗ್ತಿದೆಯಲ್ವ ನಿಮಗೆ? ಸೊ ಮುಂಚೆ ಕ್ವಶನಲ್ಲಿ ಏನು ಅಂತಂದರೆ ನಮಗೆ ಡಿಸ್ಟೆನ್ಸ್ ಬೇಕು ಅಂತಂದರೆ ಪ್ರಾಡಕ್ಟ್ ಬೈ ಸಮ್ ಇಂಟು ಟೋಟಲ್ ಟೈಮ್ ಮಾಡ್ತಾಯಿದ್ವಿ. ಇದು ಒಂದು. ಇದರಲ್ಲಿ ಏನು ಮಾಡಿದ್ದೀವಿ ನಾವು, ಡಿಸ್ಟೆನ್ಸ್ಗೆ ಪ್ರಾಡಕ್ಟ್ ಬೈ ಡಿಫ್ರೆನ್ಸ್ ಇಂಟು ಡಿಫ್ರೆನ್ಸ್ ಇನ್ ಟೈಮ್ ಡಿಫ್ರೆನ್ಸು ಡಿವೈಡೆಡ್ ಬೈ 60. ಇನ್ ಕೇಸ್ ಮಿನಿಟ್ಸ್ ಇದ್ದರೆ, ಇಲ್ಲಿ ಕೂಡ ಮಿನಿಟ್ಸ್ ಇದ್ದರೆ ಡಿವೈಡೆಡ್ ಬೈ 60 ಮಿನಿಟ್ಸ್ ಮಾಡಬೇಕು. ಅಂದರೆ ಅದು ಅವರ ಮಿನಿಟ್ಸಲ್ಲಿ ಕೊಟ್ಬಿಟ್ಟು ನಮಗೆ ಅವರ್ ಬೇಕು ಅಂತಂದರೆ ನಮಗೆ ಅದೇ ಕ್ವಶನಲ್ಲಿ ಇವಾಗ 5 ಮಿನಿಟ್ಸ್ ಅಂತ ಕೊಟ್ಟವ್ರು, ಆ ಥರ ಕೊಟ್ಟಾಗ ಅದನ್ನು ಮಿನಿಟ್ಸಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಡಿವೈಡ್ ಬೈ 60 ಹಾಕ್ಕೊತೀವಿ. ಸೊ ಇವಾಗ ಸೇಮ್ ಕ್ವಶನ್ಸಲ್ಲಿ ಕೆಲವೊಂದು ನಂಬರ್ಸ್ ಚೇಂಜ್ ಮಾಡಿ ಚೆಕ್ ಮಾಡೋಣ. ಸೊ ಇವಾಗ ಎ ಬಾಯ್ ಗೋಸ್ ಟು ಸ್ಕೂಲ್ ಫ್ರಮ್ ಇಸ್ ವಿಲೇಜ್ ಅಟ್ ಎ ಸ್ಪೀಡ್ ಆಫ್ 12 ಕಿಲೋಮೀಟರ್ಸ್ ಮಾಡ್ಕೊಳ್ಳಿ. 30 ಇರೋದು 12 km/h ಮಾಡ್ಕೊಳ್ಳಿ. ಆ್ಯಂಡ್ ಈಸ್ ಲೇಟ್ ಟು ಸ್ಕೂಲ್ ಬೈ 2 hours ಮಾಡ್ಕೊಳ್ಳಿ. 10 ಮಿನಿಟ್ಸ್ ಇರೋದು 2 hours ಮಾಡ್ಕೊಳ್ಳಿ. ಸರಿನಾ? ನೆಕ್ಸ್ಟ್ ಡೇ ಈ ಟ್ರಾವೆಲ್ ಅಟ್ ಎ ಸ್ಪೀಡ್ ಆಫ್ 15 km ಮಾಡ್ಕೊಳ್ಳಿ. 40 ಇರೋದನ್ನ 15 ಮಾಡ್ಕೊಳ್ಳಿ. ಇವಾಗ ಒಂದ್ಸಲ ಅದಾದಮೇಲೆ ಇನ್ನೊಂದಿದೆ. ಆ್ಯಂಡ್ ರೀಚ್ ಡಿ ಸ್ಕೂಲ್ 1 hour ಅರ್ಲಿ. 5 ಮಿನಿಟ್ಸ್ ಇರೋದು 1 hour ಅರ್ಲಿ. ಸೊ ಇವಾಗ ಏನು ಮಾಡಬೇಕು ಹುಷಾರಾಗಿ ನೋಡ್ಕೊಳ್ಳಿ. ಸೊ ಕ್ವಶನ್ ಎಲ್ಲ ಚೇಂಜ್ ಮಾಡ್ಕೊಂಡಿರ್ತಾನೆ, ಇದು ಕಾಣಿಸಲ್ಲ ನಿಮಗೆ, ಅದಕ್ಕೇನು ಹೇಳ್ತಾ ಇರೋದು. ಸೊ ಇವಾಗ ಏನಾಗುತ್ತೆ ಅಲ್ಲಿ ಡಿಸ್ಟೆನ್ಸು ಪ್ರಾಡಕ್ಟ್ ಬೈ ಡಿಫ್ರೆನ್ಸು ಇಂಟು ಡಿಫ್ರೆನ್ಸ್ ಇನ್ ಟೈಮು, ಕರೆಕ್ಟ್ ಅಲ್ವಾ? ಡಿವೈಡ್ ಬೈ 60. ಏನು ಅದು ಇನ್ ಕೇಸ್ ಮಿನಿಟ್ಸಲ್ಲಿ ಕೊಟ್ಟರೆ, ಬಟ್ ಇಲ್ಲಿ ನಮಗೆ ಅವರಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಡೈರೆಕ್ಟಾಗಿ ಅವರಲ್ಲಿ ಮಾಡ್ಕೊಬೋದು. ಸೊ ಪ್ರಾಡಕ್ಟ್ ಏನಾಗುತ್ತೆ, ಫಸ್ಟ್ ದಿನ 12 ಕಿಲೋಮೀಟ್ರಲ್ಲಿ ಹೋಗ್ತಾನೆ, ಸೆಕೆಂಡ್ ದಿನ 15 ಕಿಲೋಮೀಟ್ರಲ್ಲಿ ಹೋಗ್ತಾನೆ. ಡಿವೈಡೆಡ್ ಬೈ 15 - 12 ಇಂಟು ಇವಾಗ ಟೈಮ್ ಡಿಫ್ರೆನ್ಸ್ ಎಷ್ಟಾಗಿರುತ್ತೆ, 12 ಕಿಲೋಮೀಟ್ರ್ ಹೋಗಿದ್ದಕ್ಕೆ 2 hours ಲೇಟು. ಅದಾದಮೇಲೆ 15 ಕಿಲೋಮೀಟ್ರ್ ಹೋಗಿದ್ದಕ್ಕೆ 1 hour ಅರ್ಲಿ. ಸೊ ಇದಕ್ಕೂ ಡಿಫ್ರೆನ್ಸು 3 ಇರುತ್ತೆ, 1 ಅಲ್ಲ 3. ಅರ್ಥ ಮಾಡ್ಕೊಳ್ಳಿ, ಮಧ್ಯದಲ್ಲಿ ಒಂದು ನಂಬರ್ ಇರುತ್ತೆ. ಇದಕ್ಕೂ ಡಿಫ್ರೆನ್ಸ್ 3 ಹೆಂಗೆ ಬಂತು ಅಂತ ನಾನು ಆಲ್ರೆಡಿ ಇಲ್ಲಿ ನಿಮಗೆ ಈ 60 ಮಿನಿಟ್ಸಲ್ಲಿ ಹೇಳಿದ್ದೀನಿ. ಅದರಿಂದ ಇದು ನಿಮ್ಗೆ ಕ್ಲೀನಾಗಿ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಯೋಚನೆ ಮಾಡಿ ಎಂತಕ್ಕೆ ಅಂತ. ಇಂಟು 3. ಸೊ ಇವಾಗ ಏನಾಗುತ್ತೆ ಇದು 12 × 15 ಡಿವೈಡೆಡ್ ಬೈ 3 × 3. ಸೊ 12 3 ಕ್ಯಾನ್ಸಲ್ ಆಗುತ್ತೆ. 12 5 180 ಕಿಲೋಮೀಟರ್. ಅವ್ನ ಸ್ಕೂಲ್ಗೂ ಅವ್ರ ಊರಿಗೂ 180 ಕಿಲೋಮೀಟರ್ ಇರುತ್ತೆ. ಅಂದರೆ ಅಷ್ಟೊಂದು ದೂರ ಯಾರು ಹೋಗಲ್ಲ. ಜಸ್ಟ್ ನಾನು ಕ್ವಶನ್ ಚೇಂಜ್ ಮಾಡಿಲ್ಲ, ಬರೀ ನಂಬರ್ಸ್ ಮತ್ತು ಚೇಂಜ್ ಮಾಡಿರೋದ್ರಿಂದ ಆ ಥರ. ಸರಿನಾ? ಅದೇ ಇವಾಗ ಇನ್ ಕೇಸು ಇಲ್ಲೂ ಅರ್ಲಿ ಇದೆ, ಇಲ್ಲಿ ಲೇಟ್ ಇದೆ ಅಲ್ವಾ, ಈಸ್ ಲೇಟ್ ಟು ಸ್ಕೂಲ್ ಬೈ 2 hours ಅಂತ ಇದೆಯಲ್ವಾ. ನೆಕ್ಸ್ಟ್ ಡೇ 1 hour ಅರ್ಲಿ ಬಂದು ಇದು ಕೂಡ 1 hour ಲೇಟ್ ಅಂತ ಇದ್ದಿದ್ರೆ ಅವಾಗ ಏನು ಮಾಡ್ತಾಯಿದ್ರಿ, ಇದು ಕೂಡ 1 hour ಲೇಟ್ ಇದ್ದಿದ್ರೆ ಅವಾಗ ಡಿಫ್ರೆನ್ಸು ನಮಗೆ 1 ಬರ್ತಿತ್ತು. ಸೊ ಇಲ್ಲಿ 1 ಬರ್ತಿತ್ತು. ಅವಾಗ ನಮ್ಗೆ ಆನ್ಸರ್ ಏನಾಗುತ್ತೆ, 180 ಡಿವೈಡೆಡ್ ಬೈ, ಇಲ್ಲಿ 3 ಇರುತ್ತೆ, ಇಲ್ಲಿ 1 ಇರುತ್ತಲ್ವಾ. ಸೊ 1 ಅದೇನು ಮಾಡೋಕ್ಕಲ್ಲ, 180 × 1 180 ಡಿವೈಡ್ ಬೈ 3 ಇರುತ್ತೆ. ಇದು ನಮಗೆ 60 ಕಿಲೋಮೀಟ್ರ್ ಆಗುತ್ತೆ. ಯಾವಾಗ 2 ಲೇಟ್ ಇದ್ದಿದ್ರೆ, 2 ಲೇಟು
ಲೇಟು ಇದ್ದರೆ ನಮಗೆ ಅಲ್ಲಿ ಏನು ಕೊಟ್ಟಿರ್ತಾರೋ ಅದರದ್ದು ಡಿಫ್ರೆನ್ಸ್ ಆಗಿರುತ್ತೆ. ಅರ್ಲಿ ಕೊಟ್ಟರು ಅದ್ರದ್ದು ಏನಿರುತ್ತೋ ಅದೇ ಡಿಫ್ರೆನ್ಸ್ ಆಗಿರುತ್ತೆ. ಅರ್ಲಿ ಮತ್ತು ಲೇಟ್ ಕೊಟ್ಟರೆ ಇದು ಆ್ಯಡ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಾನು ಇವಾಗ ಫಾರ್ ಎಕ್ಸಾಂಪಲ್ ಈಗ 60 ಮಿನಿಟ್ಸ್ ಅಂತ ಇದೆ ಅಲ್ವಾ, ಇಲ್ಲಿ ಕ್ಲೀನಾಗಿ ಅರ್ಥ ಆಗಿದೆ. ಇದನ್ನೇನು ತೋರಿಸ್ತೀನಿ, ಅಥವಾ ಎಲ್ಲಿ ಬರೆಯೋಣ, ಇಲ್ಲಿ ಬರೀತೀನಿ ನೋಡಿ. ಇವಾಗ ಇದು 60 ಮಿನಿಟ್ಸು ಅಥವಾ 1 ಅವರ್ ಅಂತ ಅಂದ್ಕೊಳ್ಳಿ. ಇಷ್ಟಕ್ಕೆ ನಾನು ಹೋಗಬೇಕು, ಕರೆಕ್ಟಾ? ಇದು ಆ್ಯಕ್ಚುಲು, ಸರಿನಾ? ಇಷ್ಟಕ್ಕೆ ನಾನು ಆ್ಯಕ್ಚುಲಾಗಿ ಹೋಗ್ಬೇಕಾಗಿರೋದು. ಇವಾಗ 2 ಅವರ್ಸು ಫಸ್ಟ್ ಏನಿದ್ದು ನಮಗೆ 2 ಅವರ್ಸ್ ಲೇಟ್ ಅಲ್ವಾ. ಈಸ್ ಲೇಟ್ ಟು ಸ್ಕೂಲ್ ಬೈ 2 ಅವರ್ಸ್, ಈಸ್ ಲೇಟ್ ಟು ಸ್ಕೂಲ್ ಬೈ 2 ಅವರ್ಸ್ ಅಲ್ವಾ. ಸೊ ಇವಾಗ 1 ಅವರ್ಗೆ ಹೋಗ್ಬೇಕಿರೋದು 2 ಅವರ್ಸ್ ಲೇಟು ಅಂತ ಅಂದರೆ ಇಲ್ಲಿ ನಮಗೆ -2 ಅವರ್ಸ್ ಇರುತ್ತೆ, ಕರೆಕ್ಟ್ ಅಲ್ವಾ? 2 ಅವರ್ಸ್ ಲೇಟಾಗಿ ಹೋಗ್ತಿದ್ದಾನೆ, ಸರಿನಾ? ಅಥವಾ ಇದನ್ನ 1 ಅವರ್ ಬದಲು ನಾವು ಒಂದು ಟೈಮ್ ತಗೊಂಬೋಣ, ಅವಾಗ ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಇವಾಗ ಈ 1 ಅವರ್ನ ನಾವು 10 AM ಅಂತ ತಗೋಣ, ಸರಿನಾ? 10 AM ತಗೋಣ. ಇವಾಗ 2 ಅವರ್ಸ್ ಲೇಟಾಗಿ ಹೋಗ್ತಿದ್ದಾನೆ ಅಂತ ಅಂದರೆ ಅವನು ಎಷ್ಟು ಗಂಟೆಗೆ ಹೋಗಿರ್ತಾನೆ? 10 AM, 11 AM, 12 AMಗೆ ಹೋಗಿರ್ತಾನೆ, ಕರೆಕ್ಟ್ ಅಲ್ವಾ? ಇದು ಬಿಟ್ಬಿಡಿ, 12 AMಗೆ ಹೋಗಿರ್ತಾನೆ. ನೆಕ್ಸ್ಟ್ ದಿನ ಮತ್ತೆ ಅವನು ನೆಕ್ಸ್ಟ್ ಡೇ ಈ ಟ್ರಾವೆಲ್ ಸ್ಪೀಡ್ ಆಫ್ 15 ಕಿಲೋಮೀಟರ್ ಆ್ಯಂಡ್ ರೀಚ್ ಸ್ಕೂಲ್ 1 ಅವರ್ ಲೇಟ್. ಇವಾಗ 1 ಅವರ್ ಲೇಟು ಅಂತ ಅಂದರೆ ಸೆಕೆಂಡ್ನೇ ದಿನ ಅವನು 11 ಗಂಟೆಗೆ ಹೋಗಿರ್ತಾನೆ, ಕರೆಕ್ಟ್ ಅಲ್ವಾ? ಇವಾಗ ಟೈಮ್ ಡಿಫ್ರೆನ್ಸ್ ಏನಿರುತ್ತೆ ನಮಗೆ? ಟೈಮ್ ಡಿಫ್ರೆನ್ಸ್ ಏನಿರುತ್ತೆ? ಆ್ಯಕ್ಚುಲ್ಗೂ ಮತ್ತು ಪ್ರೆಸೆಂಟ್ಗೆ ಏನು ಟೈಮ್ ಡಿಫ್ರೆನ್ಸ್ ಇರುತ್ತೆ? 1 ಇರುತ್ತೆ, ಕರೆಕ್ಟ್ ಅಲ್ವಾ? ಆ 1ನೇ ನಾನು ಇಲ್ಲಿ ತಗೊಂಡಿರೋದು. ಸೊ ಈ 12 AM-ಗೂ 11 AM-ಗೂ ಬರೀ ನಮಗೆ ಡಿಸ್ಟೆನ್ಸ್ ಟೈಮ್ ಬಂದು 1 ಅವರ್ ಇರುತ್ತೆ, ಅರ್ಥ ಆಗ್ತಿದಿಲ್ವಾ? ಅದೇ ನಮಗೆ ಲೇಟ್ ಬದಲು ಅರ್ಲಿ ಇದ್ದಿದ್ರೆ ಅವಾಗ ಏನಾಗ್ತಿತ್ತು? ಇಲ್ಲಿ ನೋಡೋಣ, ಈ ಒಂದು ಜಾಗದಲ್ಲಿ ನೋಡೋಣ. ಸೊ ಇವಾಗ ನಮಗೆ 10 AM-ಗೆ ಹೋಗಬೇಕಿತ್ತು, ಕರೆಕ್ಟ್ ಅಲ್ವಾ? ಇವಾಗ ಅವನು ಫಸ್ಟ್ ಡೇ 12 ಕಿಲೋಮೀಟ್ರಲ್ಲಿ ಹೋಗಿ 2 ಅವರ್ಸ್ ಅರ್ಲಿ ಹೋದ ಅಂದ್ಕೊಳ್ಳಿ. 2 ಅವರ್ಸ್ ಅರ್ಲಿ ಅಂತಂದರೆ ಅವನು 8 AM-ಗೆ ಹೋಗ್ಬಿಟ್ಟಿರ್ತಾನೆ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಡೇ 1 ಅವರ್ ಅರ್ಲಿ ಅಂತಂದರೆ ಅವನು 9 AM-ಗೆ ಹೋಗಿರ್ತಾನೆ. ಸೊ 9 AM-ಗೂ 8 AM-ಗೂ ಎಷ್ಟು ಡಿಫ್ರೆನ್ಸು? 1 ಅವರ್. ಸೊ ನಮಗೆ ಟೈಮ್ ಡಿಫ್ರೆನ್ಸ್ ಏನಾಗಿರುತ್ತೆ? ಇಲ್ಲಿ 1 ಅವರ್ ಆಗಿರುತ್ತೆ. ಈ 1 ಹೆಂಗೆ ಬಂತಿತ್ತು ಇವಾಗ ಅರ್ಥ ಆಯ್ತಾ? ಕರೆಕ್ಟ್ ಅಲ್ವಾ? ಸೊ ಇನ್ನೊಂದು ಕ್ವಶನ್ ಮಾಡೋಣ. ಈ ಕ್ವಶನಲ್ಲಿ ಏನು ಅಂತಂದರೆ ನಮಗೆ 2 ಟ್ರೈನು ಒಂದು ಪ್ಲೇಸಿಂದ ಮತ್ತು ಇನ್ನೊಂದು ಪ್ಲೇಸಿಂದ ಸ್ಟಾರ್ಟ್ ಆಗಿರ್ತವೆ. ಎಲ್ಲೋ ಒಂದು ಜಾಗದಲ್ಲಿ ಇಬ್ಬರು ಅಂದರೆ 2 ಟ್ರೈನ್ ಕ್ರಾಸ್ ಮಾಡಿಕೊಂಡು ಇದು ಒಂದು ಕಡೆ ಹೋಗುತ್ತೆ, ಇದು ಒಂದು ಕಡೆ ಹೋಗ್ಬಿಡುತ್ತೆ. ಇವಾಗ ಈ ಥರ ಕ್ವಶನ್ಸಲ್ಲಿ ನಮ್ಗೆ ಏನು ಕೇಳ್ತಾರೆ? ಒಂದು ಟ್ರೈನ್ದು ಸ್ಪೀಡ್ ಕೊಡ್ತಾರೆ, ಸರಿನಾ? ಒಂದು ಟ್ರೈನ್ದು ಸ್ಪೀಡ್ ಕೊಟ್ಬಿಟ್ಟು ಇನ್ನೊಂದು ಟ್ರೈನ್ದು ಸ್ಪೀಡ್ ಕೇಳ್ತಾರೆ. ಸೊ ಇಂಥ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ನಮ್ಗೆ ಇದು ಒಂದು ಆ್ಯಕ್ಚುಲಿ ದೊಡ್ಡ ಥಿಯರಮ್ ಇದೆ. ಅದು ಹೆಂಗೆ ಮಾಡಬೇಕು ಅದೆಲ್ಲ ಒಂದು ಈಕ್ವೇಷನ್ ಬರುತ್ತೆ, ಅದನ್ನು ನಾವು ಫಾರ್ಮುಲಾ ಅಂತ ಅನ್ಕೊತೀವಿ. ಸೊ ಆ ಫಾರ್ಮುಲಾಗೆ ಒಂದು ದೊಡ್ಡ ಥಿಯರಿ ಥರ ಇರುತ್ತೆ. ಅಂದರೆ ಅದೆಲ್ಲ ಹಿಂಗೆ ಈ ಥರ ಲೆಕ್ಕ ಮಾಡಿ ಲಾಸ್ಟಿಗೆ ನಮಗೆ ಆ ಈಕ್ವೇಷನ್ ಬರುತ್ತೆ. ಸೊ ನಾನು ಡೈರೆಕ್ಟಾಗಿ ಹಿಂಗೆ ಆ ಈಕ್ವೇಷನ್ನ ಮಾತ್ರ ಹೇಳ್ತಾ ಇದ್ದೀನಿ. ಅದು ಹೆಂಗೆ ಬಂತು ಏನು ಅಂತ ಅಲ್ಲಿ ಏನು ತಲೆ ಕೆಡಿಸ್ಕೊಬೇಡಿ. ಎಕ್ಸಾಮ್ಸಲ್ಲಿ ನಿಮ್ಗೆ ಏನು ಕೇಳಲ್ಲ. ನಿಮ್ಗೆ ಎಕ್ಸಾಮ್ಸಲ್ಲಿ ಯಾವ ಥಿಯರಿ ಹೆಂಗೆ ಬಂತು ಅನ್ನೋದು ನಾವು 10th ಎಕ್ಸಾಮ್ಸ್ ಬರೀತಿಲ್ಲ, ನಾವು SSC ಎಕ್ಸಾಮ್ಸ್ ಬರೀತಿರೋದು, ಸರಿನಾ? ಸೊ ಇವಾಗ ಆ ಕ್ವಶನನ್ನು ಬರೆದ್ಬಿಟ್ಟು ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಜಸ್ಟ್ ಆ ಈಕ್ವೇಷನ್ನ ಆ ಒಂದು ಫಾರ್ಮುಲಾನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ ಕೇಸ್ ಯಾವಾಗಾರು ನಿಮಗೆ 2 ಟ್ರೈನ್ಸ್ ಕ್ವಶನ್ಸ್ ಕೊಟ್ಬಿಟ್ಟು 2 ಕ್ರಾಸ್ ಆಗಿಬಿಟ್ಟು ಒಂದು ಇಷ್ಟು ಸ್ಪೀಡಲ್ಲಿ ಹೋಗ್ತಿದೆ ಅಂತ ಅಂದರೆ ಇನ್ನೊಂದು ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಅಂತ ಕೇಳಿದ್ರೆ ಡೈರೆಕ್ಟಾಗಿ ಈ ಥರ ಮಾಡಿ. ಫಾರ್ ಎಕ್ಸಾಂಪಲ್ 2 ಟ್ರೈನ್ಸ್, one from Hyderabad to Chennai and another from Chennai to Hyderabad start simultaneously ಅಂತಂದರೆ ಒಟ್ಟಿಗೆ, simultaneously ಅಂದರೆ ಒಟ್ಟಿಗೆ. after they meet ಅಥವಾ they cross ಅಂದರೆ ಒಂದು ಟ್ರೈನು ಕ್ರಾಸ್ ಆಗ್ತಿದೆ. the trains reached their destinations in 9 hours and 16 hours respectively if the speed of the first train is 80 km/h. Find the speed of second train. ಸೊ ಆಲ್ರೆಡಿ ಕ್ವಶನ್ ಅರ್ಥ ಆಯ್ತಲ್ವ ನಿಮಗೆ? ಅಂದರೆ ಎರಡು ಟ್ರೈನ್ ಒಟ್ಟಿಗೆ ಸ್ಟಾರ್ಟ್ ಆಗ್ತಿದೆ. 2 ಟ್ರೈನ್ಸ್, one ಫ್ರಮ್ ಹೈದರಾಬಾದ್, ಇನ್ನೊಂದು ಚೆನ್ನೈಯಿಂದ ಟು ಹೈದರಾಬಾದ್ ಸ್ಟಾರ್ಟ್ ಸೈಮಲ್ಟೇನಿಯಸ್ಲಿ ಒಟ್ಟಿಗೆ ಸ್ಟಾರ್ಟ್ ಆಗ್ತಿದೆ. ಆಫ್ಟರ್ ದೇ ಮೀಟ್ ಅಂದರೆ ಇವಾಗ ಇದು A ಅಂದ್ಕೊಳ್ಳಿ, ಇದು B ಅಂದ್ಕೊಳ್ಳಿ.
ಟ್ರೈನು, ಇದೊಂದು ಟ್ರೈನು, ಇದು ಚೆನ್ನೈಯಿಂದ ಬರ್ತಿದೆ, ಇದು ಹೈದರಾಬಾದಿಂದ ಬರ್ತಿದೆ. ಇದು ಚೆನ್ನೈಯಿಂದ ಹೈದರಾಬಾದ್ಗೆ ಹೋಗ್ತಿದೆ, ಅಥವಾ ಹೈದರಾಬಾದಿಂದ ಚೆನ್ನೈಗೆ ಬರ್ತಿದೆ. ಸೊ ಇವಾಗ ಇದೆಲ್ಲೂ ಮಧ್ಯದಲ್ಲಿ 2 ಕ್ರಾಸ್ ಆಗಿರುತ್ತಲ್ಲ, ಕರೆಕ್ಟ್ ಅಲ್ವಾ? ಕ್ರಾಸ್ ಆದಮೇಲೆ ಒಂದು ದ ಟ್ರೈನ್ಸ್ ರೀಚ್ ದ ಡೆಸ್ಟಿನೇಷನ್ ಇನ್ 9 hours. ಇದು 9 hours ಅಲ್ಲಿ ರೀಚ್ ಆಗುತ್ತಂತೆ, ಇದು 16 hours ಅಲ್ಲಿ ಅದು ಡೆಸ್ಟಿನೇಷನ್ ರೀಚ್ ಆಗುತ್ತಂತೆ. ಇವಾಗ ಒಂದು ಟ್ರೈನ್ ಸ್ಪೀಡು 80 ಕಿಲೋಮೀಟರ್ ಇದ್ದರೆ ಇನ್ನೊಂದು ಟ್ರೈನ್ ಎಷ್ಟು ಅಂತ ಕೇಳ್ತದೆ. ಸೊ ಈ ಥರ ಯಾವಾಗಲೇ ಕ್ವಶನ್ ಇದ್ರು ಡೈರೆಕ್ಟಾಗಿ ಏನು ಯೋಚನೆ ಮಾಡೋಕೆ ಹೋಗ್ಬೇಡಿ. ಇನ್ನೊಂದು ಟ್ರೈನ್ದು ಸ್ಪೀಡ್ ಎಷ್ಟು ಅಂತ ಕೊಟ್ಟಿದ ತಕ್ಷಣ S1 ಡಿವೈಡೆಡ್ ಬೈ ಎಷ್ಟು. S1 ಅಂದರೆ ಸ್ಪೀಡ್ 1, ಸ್ಪೀಡ್ 2 is equals to whole root of T2 ಡಿವೈಡೆಡ್ ಬೈ T1. ಸೊ S1 ಏನು, ಇಲ್ಲಿ ನಮಗೆ 80 ಕಿಲೋಮೀಟರ್ ಸ್ಪೀಡ್ ಡಿವೈಡೆಡ್ ಬೈ ಸ್ಪೀಡ್ 2 ಗೊತ್ತಿಲ್ಲ, ಕಂಡುಹಿಡಿಬೇಕು ನಾವು. ಹೋಲ್ ರೂಟ್ ಆಫ್ T2, ಇಲ್ಲಿ T1ಗೂ T2ಗೂ ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ನಮಗೆ ದ ಟ್ರೈನ್ಸ್ ರೀಚ್ ದ ಡೆಸ್ಟಿನೇಷನ್ ಇನ್ 9 hours and 16 hours. 9 ಅನ್ನೋದು ಫಸ್ಟ್ ಯಾವ್ದು ಬರುತ್ತೋ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಾಗ, 9 hours ಅಂತ ಕೊಟ್ಟಾಗ ಫಸ್ಟ್ ಯಾವ್ದು ಬರುತ್ತೋ ಅದು ನಮಗೆ T1 ಆಗಿರುತ್ತೆ. ಸೊ ನಾವು 9 ಕೆಳಗಡೆ ಬರ್ಕೊಬೇಕು, 16ನ ಮೇಲೆ ಬರ್ಕೊಬೇಕು. ಸೊ ಈ ಸ್ಪೀಡು ನಮಗೆ, ಈ ಅವರ್ಸ್, ಈ ಟೈಮ್ ಇರುತ್ತಲ್ಲ, ಈ ಟೈಮ್ ನಮಗೆ ಎಕ್ಸಾಕ್ಟಾಗಿ ಸ್ಕ್ವೇರ್ ರೂಟ್ಸಲ್ಲಿ ಕೊಟ್ಟಿರ್ತಾರೆ, ಸರಿನಾ? ಸೊ ಇವಾಗ ನಮ್ಗೆ ಇದೇನಾಗುತ್ತೆ, 80 ಡಿವೈಡೆಡ್ ಬೈ S2 is equals to 4 ಡಿವೈಡೆಡ್ ಬೈ 3 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ ಯಾವ್ದು ಕ್ಯಾನ್ಸಲ್ ಆಗುತ್ತೆ, 4 1s 4 20s. ಅದಾದಮೇಲೆ ಇನ್ಯಾವುದು ಕ್ಯಾನ್ಸಲ್ ಆಗಲ್ಲ. ಸೊ ನಮಗೆ 20 ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ, 20 into 2. ಸೊ S2 is equals to 3 into 20. ಸೊ ಸ್ಪೀಡ್ 2 ನಮಗೆ 60 km/h ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ವಾ? ವೆರಿ ಸಿಂಪಲ್. ಯಾವಾಗಾರು ಈ ಥರ ಕ್ವಶನ್ಸ್ ಕೊಟ್ಟಾಗ S1 S2 is equals to whole root of T2 divided by T1 ಮಾಡ್ಕೊಳ್ಳಿ. ಸೊ ಇವಾಗ 80 divided by S2 is equals to whole root of 16/9. ಸೊ 80 divided by S2 is equals to 4 divided by 3. ಇವಾಗ ಈಕ್ವಲ್ಸ್ ಇರೋದ್ರಿಂದ ಈ ಕಡೆ ಕ್ಯಾನ್ಸಲ್ ಮಾಡ್ಬೋದು. 4 1s 4 20s ಮಾಡಿದೆ. ಅದಾದಮೇಲೆ ಇದನ್ನು ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 3 into 20 ಈಕ್ವಲ್ಸ್ S2 into 1. ಸೊ ಇದು ಎಷ್ಟು ಆಗುತ್ತೆ, ಇದು 60 is equals to S2. ಅದನ್ನೇ ಇಲ್ಲಿ ಬರ್ತಿರೋದು ಅಷ್ಟೇ. ಅರ್ಥ ಆಯ್ತಲ್ವಾ? ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಇವಾಗ ಕೆಲವೊಂದು ರ್ಯಾಂಡಮ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಅಂದರೆ ಈ ಥರದ್ದು ಇದೇ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಇರಲ್ಲ. ಅದು ಹೆಂಗೆ ಕೊಡ್ತಾರೋ ಅದನ್ನು ಹೆಂಗೆ ಯೋಚನೆ ಮಾಡಿ ಅವ್ರು ಕೊಟ್ಟಿರೋ ಥರ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, two persons A and B walk from P to Q, which are at a distance of 21 km at 3 km/h and 4 km/h respectively. B reaches Q and returns immediately and meets A at R point. Find the distance from P to R. ಸೊ ಕ್ವಶನ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಅಲ್ಲೇ ಆನ್ಸರ್ ಸಿಕ್ಬಿಡ್ತೀನಿ ನಿಮಗೆ. ಇವಾಗ 2 persons ಇದ್ದಾರೆ, ಇಬ್ಬರು ವ್ಯಕ್ತಿ ಇರ್ತಾರೆ. 2 persons A and B. A ಅನ್ನೋನಿದ್ದಾನೆ, B ಅನ್ನೋನಿದ್ದಾನೆ, ಪರ್ಸನ್ ಇವನು, ಸರಿನಾ? ವಾಕ್ ಫ್ರಮ್ P to Q, P ಇಂದ Qವರೆಗೂ ನಡೀತಾರಂತೆ. ಸೊ ವಿಚ್ ಆರ್ ಅಟ್ ಎ ಡಿಸ್ಟೆನ್ಸ್ ಆಫ್ 20 km. ಈ P ಮತ್ತು Q ಅನ್ನೋದು 21 km ಇದೆಯಂತೆ. ಇವಾಗ ಅಟ್ 3 and 4 km ರೆಸ್ಪೆಕ್ಟಿವ್ಲಿ ಅಂತಂದರೆ ನಾನು ಮತ್ತೆ ಹೇಳ್ತಾರೆ ಸೀಕ್ವೆನ್ಸ್. ಫಸ್ಟ್ ಅದೇನು ಕೊಟ್ಟಿರ್ತಾರೆ ಅದೇ ಸೀಕ್ವೆನ್ಸಲ್ಲಿ ಫಾಲೋ ಮಾಡಬೇಕು. ಸೊ P and Q ಅಂದರೆ 3 km P ನಡೆದಿರ್ತಾನೆ, 4 km Q ನಡೆದಿರ್ತಾನೆ, ಸರಿನಾ? ಸೊ ಇವಾಗ P ಸ್ಪೀಡ್ ಎಷ್ಟು, P ಸ್ಪೀಡ್ ಅಂತೀನಿ, P and Q ಅನ್ನೋದು ನಮಗೆ ಡಿಸ್ಟೆನ್ಸ್, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಲೊಕೇಶನ್ದು ನೇಮ್ ಬಂದು P and Q. A ಅನ್ನೋನ್ ಪರ್ಸನ್, B ಅನ್ನೋನ್ ಪರ್ಸನ್. A ಅನ್ನೋನು 3 km/h ನಡೀತಾನೆ, B ಅನ್ನೋನು 4 km/h ನಡೀತಾನೆ, ಸರಿನಾ? ಇವಾಗ B ರೀಚಸ್ Q, B ಅನ್ನೋನು Qನ ರೀಚ್ ಆಗ್ತಾನೆ ಯಾವುದೋ ಒಂದು ಟೈಮ್ಗೆ, ಇಲ್ಲಿ ರೀಚ್ ಆಗಿಬಿಡ್ತಾನಂತೆ. ಆ್ಯಂಡ್ ರಿಟರ್ನ್ಸ್ ಇಮಿಡಿಯೇಟ್ಲಿ, ಇಲ್ಲಿ ರೀಚ್ ಆಗಿಬಿಟ್ಟು ವಾಪಸ್ ಬರ್ತಾನಂತೆ, ಸರಿನಾ? ಇವಾಗ ಮೀಟ್ A at R, ಇಲ್ಲೆಲ್ಲೋ ಪಾಯಿಂಟು, ಇಲ್ಲಿ ಹೋಗ್ಬಿಟ್ಟು ಹಿಂಗೆ ಬರ್ತಾನಲ್ಲ, ಯಾಕಂದರೆ ಅವ್ನು ಫಾಸ್ಟಾಗಿ ಹೋಗ್ತಾನೆ 4 km/h ಅಂದಾಗ. ಇವ್ನು ಹೋಗ್ಬಿಟ್ಟು ಬರೋ ಟೈಮಲ್ಲಿ ಇದು ಪಾಯಿಂಟ್ R, ಇಲ್ಲಿ
ಎನ ಮೀಟ್ ಆಗ್ತಾರಂತೆ. ಸೊ ಈಗ ಪಿಗೂ ಮತ್ತು ಕ್ಯೂಗೂ ಎಷ್ಟು ಡಿಸ್ಟೆನ್ಸು ಅಂತ ಕೇಳ್ತಾರೆ. ಸೊ ವೆರಿ ಸಿಂಪಲ್. ಇಂಥ ಟೈಮಲ್ಲಿ ಏನು ಮಾಡ್ತಾರೆ, ಲಾಜಿಕ್ಕಾಗಿ ಯೋಚನೆ ಮಾಡಿ. ಎ ಅನ್ನೋನು ಹೋಗಿ ಬಂದರೆ, ಇವಾಗ ಎ ಅನ್ನೋನು ಫುಲ್ಲು ಹೋಗಬೇಕು ಅಂತಂದರೆ ಎಷ್ಟು ಟೈಮ್ ಬೇಕು, ಬಿ ಅನ್ನೋನಿಗೆ ಫುಲ್ ಹೋಗ್ಬೇಕಂದ್ರೆ ಎಷ್ಟು ಟೈಮ್ ಬೇಕು. ಇವಾಗ ಎ ಅನ್ನೋನು ಫುಲ್ಲು ಹೋಗಬೇಕು ಅಂತಂದರೆ 1 ಅವರ್ಗೆ 3 km/h ಅಂತಂದರೆ 1 ಅವರ್ಗೆ 3 ಕಿಲೋಮೀಟರ್ ಅಂತಂದರೆ 7 ಅವರ್ಸ್ಗೆ ಟೋಟಲ್ 21 ಕಿಲೋಮೀಟರ್ ನಡೀತಾನೆ. ಕರೆಕ್ಟ್ ಅಲ್ವಾ? ಇಂಟು 7, 3 7s 21. ಸೊ 21 ಕಿಲೋಮೀಟರ್ ನಡೆಯೋಕ್ಕೆ ಅವನಿಗೆ 7 ಅವರ್ಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ಬಿ ಅನ್ನೋನಿಗೆ 4 km/h ಅಂತಂದರೆ ಇವನು ಫುಲ್ಲು ಹೋಗಿ ಇಲ್ಲಿಂದ ಹೋಗಿ 21 ಕಿಲೋಮೀಟರ್ ಹೋಗಿ ಮತ್ತೆ 21 ಕಿಲೋಮೀಟರ್ ಬರೋಕ್ಕೆ ಎಷ್ಟೊತ್ತಾಗುತ್ತೆ, ಅಥವಾ ಒಂದೇ ಕಡೆ ಹೋಗೋಕ್ಕೆ ಎಷ್ಟೊತ್ತಾಗುತ್ತೆ. 4 5s 20, 5 1/4 ಆಗುತ್ತೆ. 5 1/4 ಅವರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಕ್ಲೀನಾಗಿ ಇವಾಗ ಅರ್ಥ ಮಾಡ್ಕೊಳ್ಳಿ. ಈ ಬಿ ಅನ್ನೋನು 5 ಅವರ್ಸ್ಗೆ 20 ಕಿಲೋಮೀಟರ್ ಹೋಗ್ತಾನೆ, ಇಲ್ಲಿವರೆಗೂ ಹೋಗ್ತಾನೆ. ಇನ್ನೊಂದು ಕಿಲೋಮೀಟರ್ ಇನ್ನೊಂದು ಪಾರ್ಟ್, ಇನ್ನೊಂದೇ ಒಂದು ಪಾರ್ಟಿಂದ ಇನ್ನೊಂದು ಕಿಲೋಮೀಟರ್ಗೆ ಅವ್ನು ಟೋಟಲ್ 1 ಅವರ್ 4 ಕಿಲೋಮೀಟರ್ ನಡೀತಾನೆ ಅಂತಂದರೆ 5 ಅವರ್ಸ್ಗೆ 20 ಕಿಲೋಮೀಟರ್ ನಡೆದು ಅವ್ನು ಹೋಗ್ಬಿಟ್ಟು ಇನ್ನೊಂದು ಕಿಲೋಮೀಟರ್ ಇಳಿದಿರುತ್ತೆ. ಈ 1 ಕಿಲೋಮೀಟರ್ ಹೋಗಿ ಮತ್ತೆ ವಾಪಸ್ ಬಂದರೆ ಇನ್ನೊಂದು ಅವರ್ಗೆ ಅವನು 3 ಕಿಲೋಮೀಟರ್ ವಾಪಸ್ ಬಂದಿರ್ತಾನೆ. ಕರೆಕ್ಟ್ ಅಲ್ವಾ? 21 -3 ಮಾಡೋದು ಎಷ್ಟು? 18 ಕಿಲೋಮೀಟರ್. ಸೊ 3 ಕಿಲೋಮೀಟರ್ ಸ್ಪೀಡಲ್ಲಿ ಇವನು ನಡೀತಾ ಇರ್ತಾನೆ ಅಂತಂದರೆ ಅವರಿಬ್ಬರು ಒಂದು ಪಾಯಿಂಟಾಗಿ ಬಂದು ಅವರಿಬ್ಬರು ಯಾರು ಎ ಆ್ಯಂಡ್ ಬಿ ಇಲ್ಲೆಲ್ಲೋ ಬಂದು ಈ ಪಾಯಿಂಟ್ ಹತ್ರನೇ ತಾನೇ ಮೀಟ್ ಆಗಬೇಕು, ಈ ಆರ್ ಪಾಯಿಂಟ್ ಹತ್ರನೇ ಮೀಟ್ ಆಗಬೇಕು ತಾನೆ. ಸೊ ಈ ಆರ್ ಪಾಯಿಂಟ್ ಹತ್ರ ಇವನು ಹೋಗಿ ವಾಪಸ್ ಬರ್ತಿದ್ದಾನೆ ಅಂತಂದರೆ 5 ಅವರ್ಸಲ್ಲಿ 20 ಕಿಲೋಮೀಟರ್, ಇನ್ನೊಂದು ಅವರಲ್ಲಿ ಹೋಗಿ ಮತ್ತೆ ವಾಪಸ್ ಬರ್ತಾನೆ ಅಂದರೆ 21 -3 ಕಿಲೋಮೀಟರ್. ಯಾಕಂದರೆ ಅವ್ನು 20 ಕಿಲೋಮೀಟರ್ ನಡೆದ, ಇನ್ನೊಂದು ಕಿಲೋಮೀಟರ್ ನಡೆದುಬಿಟ್ಟು ಮತ್ತೆ ವಾಪಸ್ 3 ಕಿಲೋಮೀಟರ್ ಬಂದಿದ್ದಾಗ ಇನ್ನೊಂದು ಅವರ್ ಆಗುತ್ತೆ. ಸೊ ಇದು ಅವಾಗ 6 ಅವರ್ಸ್ ಆಗುತ್ತೆ. ಸೊ 3 km/h ಎ 6 ಅವರ್ಸ್ ನಡೆದ್ರೆ ಅವನು ಕೂಡ 18 ಕಿಲೋಮೀಟರ್ ನಡೀತಾನೆ. ಸೊ ಇದು ಪಿಗೂ ಆರ್ಗೂ ಡಿಸ್ಟೆನ್ಸ್ 18 ಕಿಲೋಮೀಟರ್ ಇರುತ್ತೆ. ನನಗೆ ಗೊತ್ತು ನಿಮ್ಗೆ ಏನು ಅರ್ಥ ಆಗಿಲ್ಲ ಅಂತ. ಸೊ ನಾನು ಲಾಜಿಕ್ಕಾಗಿ ಹೇಳಿದ್ದು ಜಸ್ಟ್ ಕೊಟ್ಟಿದ್ದಂಗೆ ಮಾಡಿದ್ರೆ ಹೆಂಗೆ ಅಂತ. ನಿಮ್ಗೆ ಇದು ಅರ್ಥ ಆಗಿಲ್ಲ ಅಂತ ತಲೆ ಕೆಡಿಸ್ಕೊಂಬೇಡಿ. ಇವಾಗ ಅವರಿಬ್ಬರು ಇದ್ದಾರೆ, ಯಾರು ಎ ಮತ್ತು ಬಿ ಇದ್ದಾನೆ. ಪಿ ಇಂದ ಕ್ಯೂಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರ್ಬೇಕಾದ್ರೆ ಅವ್ರು ಮೀಟ್ ಆಗ್ತಾರೆ. ಕರೆಕ್ಟ್ ಅಲ್ವಾ? ಅರ್ಥ ಆಗಿಲ್ಲ ಅನ್ನೋ ತಲೆ ಕೆಡಿಸ್ಕೊಂಬೇಡಿ. ಇವಾಗ ನೋಡಿ, ನಂಗೆ ಗೊತ್ತು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ ಅಂತ, ಬಟ್ ಸ್ಟಿಲ್ ಇವಾಗ ನೋಡಿ, ಎ ಅನ್ನೋನು 3 km/h ನಡೀತಾ ಇದ್ದಾನೆ. ಬಿ ಅನ್ನೋನು ಇವೆಲ್ಲ ಮರ್ತೋಗಿ ತಲೆ ಕೆಡಿಸ್ಕೊಂಬಿಡಿ. ಬಿ ಅನ್ನೋನು 4 km/h ನಡೀತಾ ಇದ್ದಾನೆ. ಕರೆಕ್ಟ್ ಅಲ್ವಾ? ಇವಾಗ ಇದು ಪಿ ಆ್ಯಂಡ್ ಕ್ಯೂ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಬರ್ಬೇಕಾದ್ರೆ ಇಲ್ಲೆಲ್ಲೋ ಅವರಿಬ್ಬರು ಪಿ ಇದು 6 ಇದು ಕ್ಯೂ ಇಲ್ಲಿ ಹೋಗಿ ಬರಬೇಕಾದ್ರೆ ಇಲ್ಲಿ ಮೀಟ್ ಆಗ್ತಾರೆ. ಎ ಅನ್ನೋನು ಈ ಕಡೆಯಿಂದ ಹೋಗ್ತಿರ್ತಾನೆ, ಬಿ ಅನ್ನೋನು ಆ ಕಡೆ ಹೋಗ್ಬಿಟ್ಟು ಟಚ್ ಮಾಡ್ಬಿಟ್ಟು ಎಂಡ್ ಪಾಯಿಂಟ್ ಮತ್ತೆ ಬರ್ತಾ ಇರ್ತಾನೆ. ಸೊ ಆಪೋಸಿಟ್ ಡೈರೆಕ್ಷನ್ಸ್ ಅಂದರೆ ನಾವು ರಿಲೇಟಿವ್ ಸ್ಪೀಡಲ್ಲಿ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಸೊ ಎದು ಸ್ಪೀಡ್ ಎಷ್ಟು? 3, ಬಿದು ಸ್ಪೀಡ್ ಎಷ್ಟು? 4. ಟೋಟಲ್ ಎಷ್ಟಾಯಿತು? 7 km/h ಆಯಿತು. ಅಂದರೆ ಇಬ್ಬರು ಒಟ್ಟಿಗೆ ನಡೆದ್ರೆ 7 km/h ಆಗುತ್ತೆ. ಇವಾಗ ಈ ಪಿ ಇಂದ ಕ್ಯೂಗೆ ಎಷ್ಟು ಡಿಸ್ಟೆನ್ಸು? 21 ಕಿಲೋಮೀಟರ್. ಇವನು ಹೋಗಿ ಬರಬೇಕು ತಾನೆ. ಹೋಗಿ ಬರಬೇಕಂತ ಅಂದರೆ ಅದು ನಮಗೆ ಡಬಲ್ ಮಾಡಿದ್ರೆ ಏನಾಗುತ್ತೆ? 2 × 21 42 ಕಿಲೋಮೀಟರ್ ಆಗುತ್ತೆ. ಡಿವೈಡ್ ಬೈ ಅವ್ರ ಟೋಟಲ್ ಸ್ಪೀಡ್ ಎಷ್ಟು? 7. 42/7 ಮಾಡಿದ್ರೆ 6 ಅವರ್ಸ್ ಬರುತ್ತೆ. ಸೊ ಇದು ನಮ್ಗೆ ಆನ್ಸರು. ಸೊ ಈ 6 ಅವರ್ಸು ನಮಗೆ ಡಿಸ್ಟೆನ್ಸ್ ಹೇಳುತ್ತೆ. 6 ಅವರ್ಸು ನಮಗೆ ಡಿಸ್ಟೆನ್ಸ್ ಬೇಕಂತಂದರೆ ಸ್ಪೀಡ್ ಇಂಟು ಟೈಮ್ ಮಾಡಬೇಕು. ಸೊ ಇವಾಗ ಸ್ಪೀಡ್ ಇಂಟು ಟೈಮ್ ಮಾಡಬೇಕು ಅಂತಂದರೆ ಡಿಸ್ಟೆನ್ಸ್ = ಸ್ಪೀಡ್ ಇಂಟು ಟೈಮ್ ತಾನೆ. ಸೊ ಇವಾಗ ಸ್ಪೀಡ್ ಏನು ಯಾರ್ದು ತೊಗೊಬೇಕು? ನಮಗೆ ಸ್ಲೋ ಯಾರು ಇರ್ತಾರೋ ಅವ್ರದ್ದು ತೊಗೊಳ್ಳಿ ಯಾವಾಗಲೂ, ಸರಿನಾ? ಯಾಕಂತ ಅಂದರೆ ಈ ಫಾಸ್ಟ್ ಆಗಿರೋನು ಹೋಗಿ ಬರ್ತಾ ಇರ್ತಾನೆ, ಅಂದರೆ ಫಾಸ್ಟ್ ಆಗಿರೋನು ಹೋಗ್ಬಿಟ್ಟಿರ್ತಾನೆ. ಸ್ಲೋ ಯಾರು ಇರ್ತಾರೋ, ಅಥವಾ ಇವಾಗ ಸರ್ಕಲ್ ಕೊಡಲಿ, ಬೇರೆ ಥರ ಕ್ವಶನ್ಸ್ ಕೊಡ್ತಾ ಇರ್ತಾರೆ. ಇದರಲ್ಲಿ ಸ್ಲೋ ಯಾರ್ದಿರುತ್ತೋ ಅವ್ರದ್ದು ತೊಗೊಳ್ಳಿ. ಸೊ 3 × 6 18 ಕಿಲೋಮೀಟರ್ಸ್ ಬರುತ್ತೆ ಅಷ್ಟೇ. 18 ಕಿಲೋಮೀಟರ್ಸಲ್ಲಿ ಅವರು ಮೀಟ್ ಆಗಿರ್ತಾರೆ. ಅರ್ಥ ಆಗಿದೆ ಇಲ್ಲ? ಇಲ್ಲ ಅದೇ ಆನ್ಸರ್ ಬಂತು. ಸೊ ಕನ್ಫ್ಯೂಸ್ ಆಗಬೇಡಿ. ಯಾವಾಗಾದ್ರು ಕೊಟ್ಟಾಗ ಆಪೋಸಿಟ್ ಡೈರೆಕ್ಷನ್ಸಾ ಸೇಮ್ ಡೈರೆಕ್ಷನ್ಸಾ ನೋಡ್ಕೊಳ್ಳಿ. ರಿಲೇಟಿವ್ ಸ್ಪೀಡ್ ಕಂಡುಹಿಡೀರಿ, ಟೋಟಲ್ ಡಿಸ್ಟೆನ್ಸ್ ಕಂಡುಹಿಡೀರಿ, ಡಿವೈಡೆಡ್ ಬೈ ಅವರ್ಸ್ ಹಾಕೊಳ್ಳಿ, ಆನ್ಸರ್ ಬಂದ್ಬಿಡುತ್ತೆ. ಇನ್ನೊಂದು ಮಾಡೋಣ, ನಿಮ್ಗೆ ಕನ್ಫ್ಯೂಸ್ ಆಗಿರೋ ಅದ್ರಲ್ಲಿ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಇನ್ನೊಂದು ಕ್ವಶನ್ ಸೇಮ್, ಲಾಸ್ಟ್ ಎಲ್ಲ ಸೇಮ್, ಜಸ್ಟ್ ನಂಬರ್ಸ್ ಚೇಂಜ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ನಿಮಗೆ ನಾವು 21 ಕಿಲೋಮೀಟರ್ ಇತ್ತಲ್ಲ, 21 ಬದಲು ಇಲ್ಲಿ 36 ಕಿಲೋಮೀಟರ್ ಮಾಡ್ಕೊಳ್ಳಿ. 36 ಕಿಲೋಮೀಟರ್ ಇತ್ತು. ಇದು ಏನು ಟೋಟಲ್ ಪಿ ಇಂದ ಕ್ಯೂಗೆ 36 ಕಿಲೋಮೀಟರ್ ಇದೆ. ಓಕೆನಾ? ಅದಾದಮೇಲೆ ಅಲ್ಲಿ ನಾನು 3 ಕಿಲೋಮೀಟರ್ ಕೊಟ್ಟನಲ್ಲ, ಎ ಇಲ್ಲಿ 4 ಕಿಲೋಮೀಟರ್ ಅಂದ್ಕೊಳ್ಳಿ. 4 km/h. ಬಿ ಅನ್ನೋನು 5 km/h. ಇಷ್ಟೇ.
ಇವಾಗ ಎಲ್ಲಿ ಮೀಟ್ ಆಗ್ತಾರೆ, .6 ಅಲ್ಲಿ ಮೀಟ್ ಆಗಬೇಕು, .6ಗೆ ಡಿಸ್ಟೆನ್ಸ್ ಏನು. ಸೊ ಇವಾಗ ಇಬ್ಬರು ನಡೀತಿರೋದ್ರಿಂದ ಈ ಟೋಟಲ್ ಒಂದಿಂದ P ಇಂದ Qಗೆ 36 ಕಿಲೋಮೀಟರ್ ಇದೆ. ಇವಾಗ ಇಬ್ಬರು ನಡೆದ್ರೆ ಅದು ಡಬಲ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಅದನ್ನೇ ತಾನು ಇಷ್ಟೊತ್ತು ನಾನು ಹೇಳಕ್ಕೆ ಟ್ರೈ ಮಾಡಿದ್ದು ಅದನ್ನೇ. ಇವಾಗ ಇಬ್ಬರು ನಡೀತಾ ಇದ್ದಾರೆ ಅಂತ ಅಂದರೆ 36 ಕಿಲೋಮೀಟರ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಇದೆ ಅಂತಂದರೆ ಇಬ್ಬರು ನಡೀತಾ ಇದ್ದಾರೆ ಅಂತಂದರೆ ಅದು ಡಬಲ್ ಆಗುತ್ತೆ. ಸೊ 36 × 2 ಏನಾಯ್ತು ಇಲ್ಲಿ 72 ಕಿಲೋಮೀಟರ್ ಟೋಟಲ್. ಇವಾಗ ಇವನು 4 ಕಿಲೋಮೀಟರ್ ನಡೀತಾ ಇದ್ದಾನೆ, ಇನ್ನು 5 ಕಿಲೋಮೀಟರ್ ನಡೀತಾ ಇದ್ದಾನೆ. ಸೊ 4 + 5 ಏನಾಗುತ್ತೆ ನಮಗೆ, ಯಾಕಂದರೆ ಆಪೋಸಿಟ್ ಡೈರೆಕ್ಷನ್ಸ್ ಅಂದರೆ ಅಡಿಷನ್. 4 + 9 9 ಕಿಲೋಮೀಟರ್, 9 ಅವರ್ಸ್ ಆಗುತ್ತೆ. ಸ್ಪೀಡು 9 km/h ಆಗುತ್ತೆ. ಸೊ ಇದನ್ನು 72 / 9 ಮಾಡಿದ್ರೆ 8 ಅವರ್ಸ್ ಬರುತ್ತೆ. ಅಂದರೆ ಇವಾಗ P ಇಂದ Qಗೆ 36 ಕಿಲೋಮೀಟರ್ ಇದೆ. ಏನೋನು 4 ಕಿಲೋಮೀಟ್ರಲ್ಲಿ ಸ್ಪೀಡಲ್ಲಿ 8 ಅವರ್ಸ್ ಹೋದರೆ 36 ಫಾರ್ ಇಟ್ಸ್ 32 ಕಿಲೋಮೀಟರ್ ಹೋಗಿರ್ತಾನೆ. ಅದೇ ಬಿ ಏನೋನು 5 ಕಿಲೋಮೀಟ್ರಲ್ಲಿ 5 ಸ್ಪೀಡಲ್ಲಿ 8 ಅವರ್ಸ್ ಟ್ರಾವೆಲ್ ಮಾಡಿದ್ರೆ 40 ಕಿಲೋಮೀಟರ್ ಹೋಗಿರ್ತಾನೆ. ಇರೋದೇ 36. ಅವ್ನು 40 ಹೆಂಗೆ ಹೋಗ್ತಾನೆ ಅಂದರೆ 36 ಫಸ್ಟ್ ಹೋಗ್ಬಿಟ್ಟು ಮತ್ತೆ 4 ವಾಪಸ್ ಬಂದಿರ್ತಾನೆ. ಸೊ ಅದು 32 ಆಗಿರುತ್ತೆ. ಇವಾಗ ಅರ್ಥ ಆಯ್ತಲ್ವ? ಇದರಿಂದ ಕ್ಲೀನಾಗಿ ಅರ್ಥ ಆಯ್ತಲ್ವ? ಅಂದರೆ ಫಸ್ಟ್ ಟೈಮ್ ಹೇಳ್ಬೇಕಾದ್ರೆ ಸ್ವಲ್ಪ ನಿಮಗೆ ಜಾಸ್ತಿ ಹೇಳಕ್ಕೆ ಟ್ರೈ ಮಾಡ್ತಿರ್ತೀವಿ, ಅದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಬಟ್ ಇದರಿಂದ ಕ್ಲಾರಿಟಿಯಾಗಿ ಅರ್ಥ ಆಯಿತು ಅಂತ ಅನ್ಕೊತಾ ಇದ್ದೀನಿ. ಓಕೆನಾ? ಸೊ ಇನ್ನೊಂದು ಕ್ವಶನು, ಇವೆಲ್ಲ ರ್ಯಾಂಡಮ್ ಕ್ವಶನ್ಸು, ಅಂದರೆ ಅವ್ರು ಹೆಂಗಾರು ಸ್ವಲ್ಪ ಕ್ರಿಯೇಟಿವ್ ಕ್ವಶನ್ಸ್ ಕೊಟ್ಟಿರ್ತಾರಲ್ಲ ಅದು ಅಷ್ಟೇ. ಸೌಂಡ್ ಟ್ರಾವೆಲ್ಸ್ 330 meters per second if the sound of a thunder cloud follows the flash after 10 seconds. The thunder cloud is at a distance of how many kilometer? ಸೊ ಕ್ವಶನ್ ತುಂಬ ಈಸಿ. ಇವಾಗ ಸುಮ್ಮನೆ ಕನ್ಫ್ಯೂಸ್ ಮಾಡೋಕ್ಕೆ ಈ ಥರ ಎಲ್ಲ ಕೊಡ್ತಿರೋದು ಅಷ್ಟೇ. ಸೌಂಡ್ ಟ್ರಾವೆಲ್ಸ್ 330 meters per second if the sound of the thunder cloud follows the flash after 10 seconds. Sound travels 330 meters per second. ಸೌಂಡ್ ಅನ್ನೋದು 330 meters per second ಅಲ್ಲಿ ಟ್ರಾವೆಲ್ ಮಾಡುತ್ತಂತೆ. ಥಂಡರ್ ಕ್ಲೌಡ್ ಅದಾದ್ಮೇಲೆ ಥಂಡರ್ ಕ್ಲೌಡ್ ಫಾಲೋಸ್ ದ ಫ್ಲ್ಯಾಶ್ ಬರುತ್ತಲ್ಲ, ನಮಗೆ ಈಗ ಮಳೆ ಬರ್ಬೇಕಾದ್ರೆ ಗುಡುಗು ಬರುತ್ತಲ್ಲ, ಗುಡುಗು ಮತ್ತು ಮಿಂಚು ಬರುತ್ತಲ್ಲ, ಸಿಡ್ಲು. ಸೊ ಅದಾದಮೇಲೆ ಆ ಸೌಂಡ್ ಅನ್ನೋದು ಫಸ್ಟು ನಮಗೆ ಮಿಂಚು ಸಿಡ್ಲು ಬಂದು ಅದಾದಮೇಲೆ ನಮಗೆ ಸೌಂಡ್ ಬರುತ್ತೆ, ಸರಿನಾ? ಇವಾಗ ಫಾಲೋ ದ ಫ್ಲ್ಯಾಶ್ ಆಫ್ಟರ್ 10 seconds. ಸೌಂಡ್ ಟ್ರಾವೆಲ್ಸ್ 330 meters per second if the sound of the thunder cloud follows the flash after 10 seconds. The thunder cloud is at a distance of how many kilometer? ಡಿಸ್ಟೆನ್ಸ್ ಕೊಟ್ಟಾಗ ಏನಿಲ್ಲ, ಡಿಸ್ಟೆನ್ಸ್ ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಎಷ್ಟು? 330 meters ಇಂಟು ಟೈಮ್ ಎಷ್ಟು? 10 seconds. ಲೇಟಾಗಿ ಬಂದಿರೋದ್ರಿಂದ 10 seconds. 330 meters ಇಂಟು 10 ಅಂದರೆ 3330 meters ಆಗುತ್ತೆ. ಇದು ಡಿವೈಡೆಡ್ ಬೈ 1000 meters ಆಗುತ್ತೆ, ಯಾಕಂದರೆ ಕಿಲೋಮೀಟರ್ ಕೇಳಿರೋದ್ರಿಂದ 3.3 kilometer ಆಗುತ್ತೆ. ಅಷ್ಟೇ. ಅರ್ಥ ಆಯ್ತದೆ ಅಲ್ವಾ ನಿಮಗೆ? ಸೊ ಇನ್ನೊಂದು ಕ್ವಶನು, A walks around a circular field at a rate of 1 round per hour while the bee runs around it at a rate of 6 rounds per hour. They started in the same direction from the same point at 7:30 a.m. They shall first cross each other at what time? ಸೊ ಕ್ವಶನು, ಎ ವಾಕ್ಸ್ ಅರೌಂಡ್ ಎ ಸರ್ಕ್ಯುಲರ್ ಫೀಲ್ಡ್. ಒಂದು ಫೀಲ್ಡ್ ಸುತ್ತ ಎ ಅನ್ನೋನು 1 round per hour, 1 hourಗೆ 1 round ಆಗ್ತಾನೆ. 1 round ನಡೆಯೋ ಕೆಪಾಸಿಟಿ ಯಾರ್ದು? ಏದು. ಅದೇ ಇನ್ನೊಬ್ಬಂದು ಬಿ ರನ್ಸು, ಬಿ ಅನ್ನೋನು ಏನೋನು ನಡೀತಾನೆ, ಬಿ ಅನ್ನೋನು ಓಡ್ತಾನೆ. ಅವನು ಆ ಸುತ್ತ ಸರ್ಕ್ಯುಲರ್ ಒಂದು ಗ್ರೌಂಡ್ ಅಂದ್ಕೊಳ್ರೆ, ಆ ಗ್ರೌಂಡ್ ಸುತ್ತ ಅವನು 1 hourಗೆ 6 round ಹೊಡಿತಾನಂತೆ.
6 ರೌಂಡ್ಸು. ದೇ ಸ್ಟಾರ್ಟೆಡ್ ಇನ್ ದಿ ಸೇಮ್ ಡೈರೆಕ್ಷನ್. ಇವಾಗ ಇದು ಸರ್ಕಲ್ ಅಂತ ಅಂದ್ಕೊಳ್ಳಿ, ಸರ್ಕಲ್ ಥರ ಇಲ್ಲ, ಸರ್ಕಲ್ ಅಂದ್ಕೊಳ್ಳಿ. ಇವಾಗ ಇದು ಫೀಲ್ಡ್ ಅಂದ್ಕೊಳ್ಳಿ. ಇವಾಗ ಇಲ್ಲಿ ಯಾರು ಎ ಅನ್ನೋನು ವಾಕ್ ಮಾಡ್ತಾನೆ, ಬಿ ಅನ್ನೋನು ರನ್ ಮಾಡ್ತಾನೆ, ಸರಿನಾ? ಇವರಿಬ್ಬರು ಒಂದೇ ಪಾಯಿಂಟಿಂದ ಒಂದೇ ಡೈರೆಕ್ಷನ್, ಇಬ್ಬರು ಒಂದೇ ಡೈರೆಕ್ಷನಲ್ಲಿ ಇದು ಮಾಡ್ತಾರೆ. ಸೊ ಇವಾಗ ನಮಗೆ ಇಬ್ಬರು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ರೆ ಯಾವಾಗ ಮೀಟ್ ಆಗ್ತಾರೆ? ಇವಾಗ ಇಬ್ಬರು ಒಟ್ಟಿಗೆ ಸ್ಟಾರ್ಟ್ ಮಾಡಿ, ಇನ್ನು ನಡೆಯೋನೇನೋ ನಿಧಾನಕ್ಕೆ ನಡೀತಾನೆ, ಓಡೋನೇನೋ ಫಾಸ್ಟಾಗಿ ಓಡ್ಬಿಟ್ಟು ಮತ್ತೆ ಇಲ್ಲಿ ಬಂದು ಇಲ್ಲೆಲ್ಲೋ ಎಲ್ಲೋ ಒಂದು ಕಡೆ ಮೀಟ್ ಆಗ್ತಾರೆ ಅವರಿಬ್ಬರು ಮತ್ತೆ, ಕರೆಕ್ಟ್ ಅಲ್ವಾ? ಅದು ಯಾವಾಗ? ಇದು ಸ್ಟಾರ್ಟ್ ಆಗಿದ್ದು 7:30 ಮೀಟ್ ಆಗೋದು ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಸೊ ಇಟ್ಸ್ ವೆರಿ ಸಿಂಪಲ್. ಇವಾಗ ಲಾಸ್ಟ್ ಕ್ವಶನ್ ಮಾಡೋದಲ್ಲ, ಏನು ಪಿ ಕ್ಯೂ ಮಾಡೋದಲ್ಲ, ಪಿಯಿಂದ ಇಷ್ಟು ಡಿಸ್ಟೆನ್ಸ್ ಇರುತ್ತೆ, ಇಷ್ಟಲ್ಲಿ ನಡೀತಾರೆ. ಸೇಮ್ ಅದೇ ಥರ ಫಸ್ಟ್ ಇಲ್ಲಿ ಇಬ್ಬರು ನಮಗೆ ಎರಡು ಸ್ಪೀಡ್ ಕೊಟ್ಟಿರೋದ್ರಿಂದ ಫಸ್ಟ್ ನಾವು ರಿಲೇಟಿವ್ ಸ್ಪೀಡ್ ಕಂಡುಹಿಡಿಯೋಣ. ಸೊ ರಿಲೇಟಿವ್ ಸ್ಪೀಡ್ ಅಂತಂದರೆ ಇಬ್ಬರದ್ದು ತಗೊಂಡು ನಾವು ಒಂದು ಸ್ಪೀಡ್ನ ಕಂಡುಹಿಡಿಬೇಕಾಗುತ್ತೆ. ಸೊ ಇವಾಗ ಇಬ್ಬರು ಒಂದೇ ಡೈರೆಕ್ಷನ್ ಅಂತಂದರೆ ನಮಗೆ ಸೇಮ್ ಇದ್ದಾಗ ಏನು ಮಾಡಬೇಕು, ನಾವು ಸಬ್ಟ್ರಾಕ್ಟ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಸೊ ಇವಾಗ ಏನೊಂದು ಎಷ್ಟು ಸ್ಪೀಡು, ಬಿ ಏನೊಂದು ಎಷ್ಟು ಸ್ಪೀಡು, 6 ರೌಂಡ್ಸ್ ಆಗ್ತಾನೆ, ಏನೋನು ಒಂದೇ ರೌಂಡ್ ಆಗ್ತಾನೆ 1 ಅವರ್ಗೆ. ಸೊ ರಿಲೇಟಿವ್ ಸ್ಪೀಡ್ ಏನಾಗಿರುತ್ತೆ ನಮಗೆ 5 hours ಆಗಿರುತ್ತೆ ಪರ್ ಅವರ್, ಕರೆಕ್ಟ್ ಅಲ್ವಾ? 5 hours per hour ಆಗಿರುತ್ತೆ. ಇಲ್ಲಿಗೆ ನಿಮ್ಮ ಆನ್ಸರ್ ಮುಗೀತಂತ. ಅಂದರೆ ನಿಮಗೆ 5 hours per hour ಅನ್ನು ತಿಳ್ಕೊಳ್ಳೋದು ಗೊತ್ತಾಯಿತು ಅಂದರೆ ನಿಮ್ಮ ಆನ್ಸರ್ ಮುಗೀತು. ಸೊ 5 hours per hour ಮಾಡ್ತಾರೆ ಅಂತಂದರೆ ಒನ್ ರೌಂಡ್ ಎಷ್ಟು ನಿಮಿಷಕ್ಕೆ ಮಾಡ್ತಾರೆ? ಇದು 60 minutes ಅಂತ ಹಾಕಿದ್ದೀನಿ. ಸೊ 1 hour. ಸೊ 5 ರೌಂಡ್ಸು 1 hourಗೆ ಮಾಡ್ತಾರೆ ಅಂತಂದರೆ 1 ರೌಂಡಿಗೆ ಅವರು 12 minutes ತಗೊತಾರೆ ಪರ್ ರೌಂಡು, ಕರೆಕ್ಟ್ ಅಲ್ವಾ? 12 minutes per ರೌಂಡು. ಇವಾಗ ಏನು ಕೇಳಿದ್ದಾರೆ, ಯಾವಾಗ ಮೀಟ್ ಆಗ್ತಾರೆ ಅಂತಂದರೆ 7:30 + 12 minutes 7:42 AM ಅವರಿಬ್ಬರು ಮತ್ತೆ ಮೀಟ್ ಆಗ್ತಾರೆ. ಅರ್ಥ ಆಗ್ತಿದೆಯಲ್ವಾ ನಿಮಗೆ? ರಿಲೇಟಿವ್ ಸ್ಪೀಡ್ ಕಂಡುಹಿಡಿ, ಈ ಥರ ಕ್ವಶನ್ಸ್ ಕೊಟ್ಟಾಗ ರಿಲೇಟಿವ್ ಸ್ಪೀಡ್ ಕಂಡುಹಿಡ್ಬಿಟ್ಟು ಅವರಿಬ್ಬರು ರಿಲೇಟಿವ್ ಸ್ಪೀಡ್ ಬರುತ್ತೆ. ಸೊ ಇವಾಗ ಟೋಟಲ್ ಟೈಮ್ ಎಷ್ಟಿದೆ ನಮಗೆ? 1 hour. ಟೋಟಲ್ ಟೈಮ್ 1 ಅವರಲ್ಲಿ 5 ರೌಂಡ್ಸ್ ಹಾಕ್ಬೇಕಂತಂದರೆ 1 ರೌಂಡ್ಗೆ 12 minutes ಆಗುತ್ತೆ. ಸೊ ಅವರು 12 minutes ಆದಮೇಲೆ ಮೀಟ್ ಆಗ್ತಾರೆ. ಸೊ ಇವರು ವಾಕ್ ನಿಧಾನಕ್ಕೆ ವಾಕ್ ಮಾಡ್ತಾ ಇರ್ತಾನೆ, 12 minutesಗೆ ಇಲ್ಲೆಲ್ಲ ಬರ್ತಾನೆ, ಈ ರೌಂಡ್ ಹಾಕೊಂಡು ಫಾಸ್ಟಾಗಿ ಓಡಿ 12 minutesಗೆ ಮತ್ತೆ ಇಲ್ಲಿ ಬಂದಿರ್ತಾನೆ. ಅರ್ಥ ಆಗ್ತಿದೆಯಲ್ವಾ? ವೆರಿ ಸಿಂಪಲ್. ಈ ಥರದ ಕ್ವಶನ್ಸ್ ತುಂಬ ಬರುತ್ತೆ. ಇಲ್ಲಿ ನಾನು ಸರ್ಕ್ಯುಲರ್ ಫೀಲ್ಡ್ ಅಂತ ಅಂದಿದ್ದೀನಿ, ಅವರೊಂದು ಸರ್ಕಂಫರೆನ್ಸ್ ಅಂದ್ಬಿಡ್ತಾರೆ, ಅದರಲ್ಲಿ ಹಿಂಗೆ ನಡೀತಾ ಇದ್ದಾನೆ ಒಬ್ಬ ಆಪೋಸಿಟ್ ಅಂತಂದರೆ ಇದನ್ನ ನಾವು ಮತ್ತೆ ಆ್ಯಡ್ ಮಾಡ್ಕೊತೀವಿ ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ ನಿಮಗೆ? ಸೊ ಇಷ್ಟೇ, ಇಲ್ಲಿಗೆ ನಮ್ಮದು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಕೂಡ ಮುಗೀತು. ಅಂದರೆ ಇದರಲ್ಲಿ ಇನ್ನೂ 1000 ಕ್ವಶನ್ಸ್ ಕೊಡ್ಬೋದು, 1000 ಟೈಪ್ ಕೊಡ್ಬೋದು, ಇನ್ನೂ ಕ್ರಿಯೇಟಿವ್ ಆಗಿ ಕೇಳ್ಬೋದು. ಜಸ್ಟ್ ನೀವು ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ. ಟೈಮ್ ಕೇಳ್ತಾ ಇದ್ದಾರಾ, ಡಿಸ್ಟೆನ್ಸ್ ಕೇಳ್ತಾ ಇದ್ದಾರಾ, ಸ್ಪೀಡ್ ಕೇಳ್ತಿದ್ದಾರೆ. ಸೊ ಟೈಮ್ ಕೇಳಬೇಕಂದ್ರೆ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ, ಡಿಸ್ಟೆನ್ಸ್ ಕೇಳಿದ್ರೆ ಗೊತ್ತು, ಡಿಸ್ಟೆನ್ಸ್ = ಸ್ಪೀಡ್ ಇಂಟು ಟೈಮ್. ಅದೇ ಟೈಮ್ ಕೇಳಿದ್ರೆ ನಿಮಗೆ ಡಿಸ್ಟೆನ್ಸ್ ಬೈ ಸ್ಪೀಡು, ಅದೇ ನಿಮಗೆ ಸ್ಪೀಡ್ ಕೇಳಿದ್ರೆ ಡಿಸ್ಟೆನ್ಸ್ ಬೈ ಟೈಮ್. ಸೊ ಅದು ಏನೇ ಕೇಳಿದ್ರು ಏನು ಕೇಳ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ, ಅದ್ರ ಮೇಲೆ ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ರಿಲೇಟಿವ್ ಸ್ಪೀಡ್ ಅನ್ನೋ ಕಾನ್ಸೆಪ್ಟ್ ಕೂಡ ಇರುತ್ತೆ. ಸೊ ಒಂದೇ ಡೈರೆಕ್ಷನ, ಡಿಫ್ರೆಂಟ್ ಡೈರೆಕ್ಷನ್ಸ, ಇವೆಲ್ಲ ಆನ್ಸರ್ ತಿಳ್ಕೊಳ್ಳಿ. ಆ್ಯಂಡ್ ಇನ್ನೂ ನಿಮಗೆ ಈ ಥರ ಕ್ವಶನ್ಸ್ ಎಷ್ಟೊಂದು ಬೇಕು ಅಂತಂದರೆ ಟೆಕ್ಸ್ಟ್ ಬುಕ್ ನೀವು ಆಲ್ರೆಡಿ ಇನ್ ಕೇಸ್ ಪರ್ಚೇಸ್ ಮಾಡಿದರೆ ನಂಗೆ ಗೊತ್ತಿಲ್ಲ, ಟೆಕ್ಸ್ಟ್ ಬುಕ್ದು ಇದಿದೆಯಲ್ಲ ವೆಬ್ಸೈಟಲ್ಲಿ ಅಥವಾ ಆ್ಯಪ್ ಇದಿದೆ. ಸೊ ಟೆಕ್ಸ್ಟ್ ಬುಕ್ ಮಾರ್ಕ್ ಸೀರೀಸು ಪರ್ಚೇಸ್ ಮಾಡಿ, ಎಷ್ಟೊಂದು ಕ್ವಶನ್ಸ್ ಸಿಗುತ್ತೆ, 1000 ಕ್ವಶನ್ಸ್ ಸಿಗುತ್ತೆ, ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೆ. ಅದ್ರಲ್ಲಿ ಪ್ರಾಕ್ಟೀಸ್ ಮಾಡಿ ಬಂದಿಲ್ಲ ಅಂತಂದರೆ ನನಗೆ ಕಳಿಸಿ, ನಿಮ್ಗೆ ಆನ್ಸರ್ ಮಾಡ್ತೀನಿ. ಓಕೆನಾ, ಸರಿನಾ? ಸೊ ಇಲ್ಲಿಗೆ ನಮ್ಮದು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಕೂಡ ಮುಗೀತು. ನೆಕ್ಸ್ಟ್ ವಿಡಿಯೋಲಿ ನಾವು ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಮಾಡೋಣ. ತುಂಬ ಈಸಿ ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್ಸು, ಅದು ಸೇಮ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ಗೆ ರಿಲೇಟೆಡ್. ಆದರೆ ನಮಗೆ ಟೈಮ್ ಆ್ಯಂಡ್ ವರ್ಕಲ್ಲಿ ಒಂದು ಪೈಪ್ ಔಟ್ಲೆಟಲ್ಲಿ ನೆಗೆಟಿವ್ ಎಫೆಕ್ಟ್ ಹೆಂಗಿತ್ತು, ಇದರಲ್ಲಿ ರಿವರ್ಸ್ ಅನ್ನೋದು ನಮಗೆ ನೆಗೆಟಿವ್ ಎಫೆಕ್ಟ್ ಬೀಳುತ್ತೆ. ಅದು ಹೆಂಗೆ ಅಂತೆಲ್ಲ ನೆಕ್ಸ್ಟ್ ವಿಡಿಯೋಲಿ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ, ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ.
ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.